ವೀಕ್ಷಕರೇ ನಮಸ್ಕಾರ. ಹುಬ್ಬಳ್ಳಿ ಹರಟೆಯ ಮತ್ತೊಂದು ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಇದು ಮೂರನೆಯ ಸಂಚಿಕೆ ಅಂತ ಹೇಳ್ಬೋದು. ಕಳೆದ ಸಂಚಿಕೆಯೊಳಗಡೆ ನಾವು ಡಾಕ್ಟರ್ ಸಂಗಮೇಶ್ ಹಿರೇಮಠ ಅವ್ರ ಜೊತೆಗೆ ಕೊಪ್ಪಳದಲ್ಲಿರುವ ಅಗಸ್ತ್ಯ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಬಗ್ಗೆ ಮತ್ತು ಅವರ ದೇಶದ ನಮ್ಮ ಸಂಸ್ಕೃತಿಯ ಭಾರತ ದೇಶದ ಸಂಸ್ಕೃತಿಯ ಬಗ್ಗೆ ತಮ್ಮ ಕಳಕಳಿಯನ್ನು ವ್ಯಕ್ತಪಡಿಸಿ ಭವಿಷ್ಯದಲ್ಲಿ ಎಂಥ ಒಂದು ವೈದ್ಯಕೀಯ ವ್ಯವಸ್ಥೆ ನಮ್ಮ ದೇಶದಲ್ಲಿ ಆಗಬೇಕು ಅನ್ನೋದನ್ನು ತಮ್ಮ ಅನಿಸಿಕೆಯನ್ನು ನಮ್ಮ ಜೊತೆ ಹಂಚಿಕೊಂಡ್ರು. ಅದೇ ನಿಟ್ಟಿನಲ್ಲಿ ನಮ್ಮ ಜೊತೆಗೆ ಇವತ್ತು ಮತ್ತೊಬ್ಬ ವೈದ್ಯರು. ಇವರು ಸಾಧಾರಣ ವೈದ್ಯರಲ್ರಿ, ಇವರು ರಾಜವೈದ್ಯರು. ಮೈಸೂರು ಆಸ್ಥಾನದ ಪ್ರತಿಯೊಂದು ಆಸ್ಥಾನದೊಳಗಡೆ ನಾವು ನೋಡಿದರೆ ವೈದ್ಯರಿಗೆ ಒಂದು ಬಹಳ ಪ್ರಮುಖವಾದ ಒಂದು ಪಾತ್ರ ಮತ್ತು ಅವರಿಗೊಂದು ಸ್ಥಾನಮಾನ ಇಟ್ಟಿರುವಂಥದ್ದು ನಮ್ಮ ಸಂಪ್ರದಾಯ ಮತ್ತು ಸಂಸ್ಕೃತಿ. ಆ ನಿಟ್ಟಿನೊಳಗಡೆ ರಾಜವೈದ್ಯರಾದಂಥವರು ನಮ್ಮ ಜೊತೆಗಿದ್ದಾರೆ. ಅವರು ಬೇರೆ ಯಾರೂ ಅಲ್ಲ, ನಾನು ಕಳೆದ ಸಂಚಿಕೆ ಒಳಗಡೆ ಮಾತಾಡ್ತಾ ನಿಮಗೆ ಹೆಸರು ತೊಗೊಂಡಿದ್ವಿ, ಡಾಕ್ಟರ್ ಲೋಕೇಶ್ ಟೇಕಲ್ ಅಂಥೇಳಿ. ಡಾಕ್ಟರ್ ಲೋಕೇಶ್ ಟೇಕಲ್ ಅವರು ನಮ್ಮ ಜೊತೆಗಿದ್ದಾರೆ. ಅವರನ್ನು ಮಾತಾಡೋಣಂತ, ಅವರ ಪರಂಪರೆಯನ್ನು ತಿಳ್ಕೊಂಬಂತ ಮತ್ತು ಅವರು ವಿಶೇಷವಾದ ಚಿಕಿತ್ಸೆಗಳನ್ನು ಸಹ ಕೊಡ್ತಾ ಇದ್ದಾರೆ ಮತ್ತು ಆ ಒಂದು ವಿಶೇಷತೆಯನ್ನು ಇವತ್ತು ನಮ್ಮ ಜೊತೆಗೆ ಹಂಚ್ಕೊಳ್ಳಿಕ್ಕೆ ಬಂದ್ದಾರೆ. ಡಾಕ್ಟರ್ ಲೋಕೇಶ್ ಅವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಂತ. ಲೋಕೇಶ್ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಲೋಕೇಶ್ ಅವರೇ, ನೀವು ನಿಮ್ಮ ಪರಿಚಯದೊಳಗಡೆ ನಾನು ಆಗಲೇ ಮಾತಾಡ್ಬೇಕಾರೆ ರಾಜವೈದ್ಯರು ಅಂತ ಪರಂಪರೆಯಿಂದ ಬಂದಂಥವ್ರು ಅಂತ ಹೇಳಿದರು. ಸೊ ನಮಗೊಂದು ಸ್ವಲ್ಪ ನಿಮ್ಮ ಬಗ್ಗೆ ನಿಮ್ಮ ಪರಿಚಯವನ್ನು ಬಿಡಿಸಿ ಹೇಳ್ಬೋದಾ? ಖಂಡಿತ. ಪೂರ್ವದಲ್ಲಿ ನಮ್ಮ ಪೂರ್ವಜರು ಅಂದರೆ ನನ್ನ ಮುತ್ತಜ್ಜ ಇವರು ರಾಜಾಶ್ರಯದಲ್ಲಿ ರಾಜ ಪಂಡಿತರಾಗಿ ಅವರು ಕಾರ್ಯನಿರ್ವಹಿತರಾಗಿದ್ದಾರೆ. ರಾಜಪಂಡಿತರು ಅಂದರೆ ಅವರಿಗೆ ವೈದ್ಯರು ಆಗ ಇರಲಿಲ್ಲ. ಸೊ ರಾಜವೈದ್ಯರಾಗಿ ಅವರಿಗೆ ಸೇವೆ ಸಲ್ಲಿಸ್ತಿದ್ರು, ಅಂದರೆ ವೈದ್ಯರಾಗಿ. ಓಕೆ. ಸೊ ಅದು ಪರಂಪರಾಗತವಾಗಿ ಆ ನಂತರ ಮಕ್ಕಳಿಗೆ, ಮರಿಮೊಮ್ಮಕ್ಕಳಿಗೆ ತನ್ನ ಒಂದು ಮನೆತನದಿಂದ ಬಂದಿರುವಂಥ ವಿದ್ಯೆಗಳೇನಿದೆ, ಸಂಗೀತ ಆಗಿರ್ಬೋದು, ನಂತರ ಧನ್ವಂತರಿ ಉಪಾಸನೆ ಆಗಿರ್ಬೋದು, ದೈವಿಕ ಉಪಾಸನೆ, ಇದೆಲ್ಲವೂ ಸಹ ಮನೆತನ ಕೊಟ್ಟಿರುವಂತಹ ಒಂದು ಉಪದೇಶ, ಒಂದು ಕೊಡುಗೆ ಅಂತ ಹೇಳ್ಬೋದು. ಕೊಡುಗೆ. ನಮ್ಮ ಮನೆತನದಲ್ಲಿ ಯಾರೇ ಜನ್ಮ ಪಡ್ಕೊಂಡ್ರೂ ಮೊದಲಿಗೆ ಅವರಿಗೆ ಆಂಗ್ಲ ಶಿಕ್ಷಣ ಆಗಲಿ ಅಥವಾ ಅಕ್ಷರಮಾಲೆ ಆಗಲಿ ಇಲ್ಲ, ಧನ್ವಂತರಿ ಉಪಾಸನೆ ತದನಂತರ ಮುಂದೆ. ಸೊ ಈ ಪರಂಪರಾಗತವಾಗಿ ಬಂದಿರುವಂತಹ ಒಂದು ಇದು. ಆ ನಿಟ್ಟಿನಲ್ಲಿ ಈ ಒಂದು ವಿದ್ಯೆಗಳನ್ನು ಪ್ರಚಲಿತ, ಏನು ಗುರುಪದೇಶದಿಂದ ಬಂದಿರುವಂತಹ ವಿದ್ಯೆಗಳನ್ನು ಮಾಡ್ಕೊಳ್ತಾ ಇಲ್ಲಿ ತನಕ ಬಂದಿದೆ. ಓಕೆ ಓಕೆ. ಈಗ ಈ ಪರಂಪರೆ ಮತ್ತು ಈ ವೈದ್ಯ ಶಾಸ್ತ್ರದ ಪ್ರಕಾರ ನಿಮ್ಮ ಬಾಲ್ಯದೊಳಗಡೆ ನೀವು ಹೇಳಿದ್ರಿ, ನಿಮಗೆ ಆಂಗ್ಲ ಶಿಕ್ಷಣ ಪದ್ಧತಿ ಆಗಲಿ ಅಕ್ಷರಾಭ್ಯಾಸ ಆಗಲಿ ಅದಲ್ಲದೆ ಧನ್ವಂತರಿ ಉಪಾಸನೆಯನ್ನು ಕಲಿಸ್ತಾರೆ ಅಂತ. ಹಾಗಂದ್ರೆ ನಿಮ್ಮ ಬಾಲ್ಯದೊಳಗೆ ಯಾವ ಯಾವ ವಿಚಾರಗಳನ್ನು ನನ್ನ ಜೊತೆಗೆ ಕಲ್ತಿದ್ದು ನಿಮಗೆ ನೆನಪದ, ಅಥವಾ ಯಾವ ರೀತಿ ಈ ಒಂದು ವೈದ್ಯಕೀಯ ಶಿಕ್ಷಣ ಪ್ರಾರಂಭ ಆಯಿತು ನಿಮ್ಮ? ಖಂಡಿತ. ಈಗ ನೋಡಿ, ನಮ್ಮ ಪೂರ್ವದಲ್ಲಿ ನನ್ನ ತಾತಂದರಾದಂತಹ ಪೂಜ್ಯ ನನ್ನ ತಾತಂದ್ರು ಏನು ಮಾಡ್ತಿದ್ರು ಅಂದರೆ, ಸೊ ಅವರು ಚಿಕಿತ್ಸೆಯನ್ನು ಮಾಡ್ತಿದ್ರು. ವಿಷಜನ್ಯಸು ಯಾರು ಊರಲ್ಲಿ ಏನು ಮಾಡ್ತಿದ್ರು, ಅವರಿಗೆ ವಿಷಸರ್ಪಗಳು ಅಥವಾ ಬೇರೆ ಇದು ಆದಾಗ ಅವರಿಗೆ ಹತ್ರ ಕರ್ಕೊಂಡು ಬರ್ತಿದ್ರು. ಅಥವಾ ಹೆಪಟೈಟಿಸ್ ಬಿ ಅಂತೀವಿ ಈಗ ನಾವು. ಸೊ ಬಂದಾಗ ಕಾಮಾಲೆ, ಪಾಂಡು ಕಾಮಾಲೆ ಅಂತ ಹೇಳ್ತೀವಿ. ಆಗೇನು ಮಾಡ್ತಿದ್ರು ಅಂದಾಗ ಅದನ್ನು ನೋಡ್ತಾನೆ ಚಿಕಿತ್ಸೆಯನ್ನು ಮಾಡಿರ್ತಕ್ಕಂಥದ್ದು ಸಾಕಷ್ಟು ಲಕ್ಷಾಂತರ ಉದಾಹರಣೆಗಳು ಬಾಲ್ಯದ ದಿನಗಳಲ್ಲಿನೇ ನೋಡಿದ್ದೀವಿ. ಹೌದು. ಜೊತೆಗೆ ಅದರ ಪ್ರಯಾಣನೂ ಸಹ ನಾವು ಮಾಡಿದ್ದೀವಿ. ಉದಾಹರಣೆಗೆ ಏನೋ ತೊಗೊಂಡು ಬರಬೇಕು ಅಂದಾಗ ಹೋಗಿ ಅದನ್ನು ತೊಗೊಂಡು ಬಂದು ನಮ್ಮ ತಾತಂದ್ರಿಗೆ ಕೊಡ್ತಿದ್ವಿ. ಸೊ ಅದನ್ನು ತೊಗೊಂಡೆ ಮೆಡಿಸಿನನ್ನು ಮಾಡ್ತಿದ್ರು. ಓಕೆ. ಎಲ್ಲಿ ಇಟ್ಟಿರ್ತಾರೆ, ಏನು ಅದರ ಪ್ರಿಪ್ರೇಷನ್ ಹೇಗೆ, ಇದೆಲ್ಲವೂ ಬಾಲ್ಯದ ದಿನಗಳಲ್ಲಿ ನೋಡ್ತಾ ನಾನು ಹೇಗೆ ಈ ವೈದ್ಯಕೀಯ ಒಂದು ಇದಕ್ಕೆ ಬಂದೆ, ಸರ್ವಿಸಿಗೆ ಬಂದೆ, ನನಗೆ ಗೊತ್ತಿಲ್ಲದೆ ನಾನು ಬಂದಿರತಕ್ಕಂಥದ್ದು. ಓಕೆ. ಸೊ ಅಷ್ಟು ಇದರಲ್ಲಿ ಲೀನವಾಗಿ ಹೇಗೆ ಒಂದು ಮೀನಿಗೆ ಇದನ್ನು ಕಲಿಸ್ಲಿಕ್ಕೆ, ಈಜನ್ನು ಕಲಿಸ್ಲಿಕ್ಕೆ ಆಗೋದಿಲ್ವ, ಹಾಗೆ ಬಾಲ್ಯದ ದಿನಗಳಿಂದ ನೋಡ್ತಾ ನಾನು ಆ ಎಕ್ಸ್ಪೀರಿಯನ್ಸ್ ಈಸ್ ಮೋಸ್ಟ್ ಆಫ್ ನಾಲೆಜ್ ಅಂತ ಹೇಳ್ತಾರೆ. ಅದನ್ನು ನೋಡ್ತಾನೆ ಆಗಿದ್ದು.
ನಾನು BAMS ಮಾಡಲಿಕ್ಕೆ ಇಲ್ಲಿ ಮುಂಡ್ರಿಗಿಗೆಯನ್ನ ಆಯ್ಕೆ ಮಾಡಿಕೊಂಡು ಒಂದು 20-25 ವರ್ಷ ಆಯ್ತು. ಇಲ್ಲಿ ವಿದ್ಯಾಭ್ಯಾಸಕ್ಕೋಸ್ಕರ ನಾನು ಬಂದಿದ್ದೆ. ಓಕೆ, ಮೂಲತಃ ಇಲ್ಲಿ ಅವರು ಮೂಲತಃ ಕೋಲಾರ ಜಿಲ್ಲೆ ಟೇಕಲ್ ಅಂತಿದೆ ನೋಡಿ, ಟೇಕಲ್. ಟೇಕಲ್. ಸೊ ಟೇಕಲ್ ನಿಮ್ಮೂರು? ಹೌದು. ಎಲ್ಲಿ? ಕೋಲಾರ ಜಿಲ್ಲೆ ಮಾಲೂರು ತಾಲೂಕು. ಹೌದು. ಆಮೇಲೆ ನಿಮ್ಮ ಪೂರ್ವಜರು ಮೈಸೂರು ರಾಜಾಶ್ರಯದಲ್ಲಿ ಇದ್ರು. ಹೌದು. ಓಕೆ. ಈಗಲೂ ಯಾವಾಗಾದ್ರೂ ನಿಮ್ಗೆ ಅಲ್ಲಿ ಹೋಗ್ಬೋದಾ, ಅಥವಾ ಹಂಗೇನೋ ಇವತ್ತು ನಿಮ್ಮ ಅವಶ್ಯಕತೆ ಅಲ್ಲಿ, ಅಥವಾ ಏನಾದ್ರೂ ನಿಮ್ಮ? ಹಾಗೇನಿಲ್ಲ, ಅದು ತಲತಲಾಂತರ ಬಹಳ ಗ್ಯಾಪ್ ಬಂದಿರೋದ್ರಿಂದ ನಾವು ಸಹ ಒಂದು ಇದನ್ನೆಲ್ಲ ಇಲ್ಲಿ ನೋಡಿ ಸಂಪರ್ಕ, ನಾನು ಟೇಕಲ್ ಸಂಪರ್ಕವನ್ನ ಬಿಟ್ಟು ಕನಿಷ್ಠ ಒಂದು 20-25 ವರ್ಷ ಆಯ್ತು. ಓಕೆ. ಸೊ ಮುಂಡ್ರಿಗಿಗೆ ಸಮೀಪವಾಗಿದ್ದೇನೆ ವಿನಃ, ಅಂದ್ರೆ ಉತ್ತರ ಕರ್ನಾಟಕಕ್ಕೆ ಆ ಪ್ರಾಂತ್ಯದಲ್ಲಿ ಹೋದಾಗ ನನ್ನೂರೇ ನನ್ಗೆ ಗುರುತು ಹಿಡಿದೇ ಇರತಕ್ಕಂತಹ ಪ್ರಸಕ್ತಿಗಳು ಇದಾವೆ. ಈಗ ಜನರೇಷನ್ ಚೇಂಜ್ ಆಗಿದೆ, 4-5 ಜನರೇಷನ್ ಚೇಂಜ್ ಆಗಿದೆ. ನಾವು ಹೇಳ್ಕೋಬಹುದು ಅಷ್ಟೇನೆ ನಮ್ಮ ಪೂರ್ವಜರು ಅಂತ. ಆಗ ಫೋಟೋ ಸ್ಟುಡಿಯೋ ಏನಿಲ್ಲ, ಬರ್ದಿರ್ತಕ್ಕಂಥ ನಮ್ಮ ತಾತನವರ ಫೋಟೋಸ್ ಇದಾವೆ, ಅಷ್ಟು ಬಿಟ್ರೆ ನಾವು ನೋಡಿದಂತೂ ಇಲ್ಲ. ನಮ್ಮ ಅಜ್ಜಿ, ಅಜ್ಜ, ತಂದೆ, ತಾತ ಹೇಳಿರ್ತಕ್ಕಂಥದ್ದು ಇದಾವೆ. ಅವ್ರ ಅಜ್ಜ ಇಲ್ಲಿ ಮಾಡ್ತಿದ್ದ, ಇದು ಅವ್ರ ಖಡ್ಗ, ಇದು ಅವರು, ಇದು ಆ ಉಪಾಸನೆಗಳು. ಸೊ ಹಾಗಾಗಿ. ಓಕೆ. ಈಗ ನೀವು ವೈದ್ಯಕೀಯ ಏನು ಪೇಷಂಟ್ಸನ್ನು ನೋಡೋದಾಗಲಿ, ಅಥವಾ ರೋಗ ರುಜಿನಗಳನ್ನು ಗುಣಮುಖ ಮಾಡೋದಾಗಲಿ, ಇದಕ್ಕೆ ಯಾವ್ಯಾವ ಪದ್ಧತಿಗಳನ್ನು ನೀವು ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಿ? ಖಂಡಿತ. ನಮ್ಮ ವೈದ್ಯಕೀಯ ಶಾಸ್ತ್ರ ಹೇಳಿದ ಹಾಗೆ ತ್ರಿದೋಷದ ವೈಪರೀತ್ಯ, ತ್ರಿದೋಷದ ಆಧಾರವಾಗಿ ಇಟ್ಕೊಂಡೆ ನಾಡಿಯನ್ನು ನಾವು ಪರೀಕ್ಷೆ ಮಾಡ್ತೀವಿ. ಅಷ್ಟ ಪರೀಕ್ಷೆಗಳಂತ ಏನು ಹೇಳ್ತೀವಿ, ನಾಡಿಯನ್ನು ಪರೀಕ್ಷೆ ಮಾಡ್ತೀವಿ. ಮುಖ್ಯವಾಗಿ ರೋಗಿಯನ್ನ ನಾವು ಏನವನ್ನ ರೋಗಿಯ ಒಂದು ರೋಗವನ್ನು ಪತ್ತೆ ಹಚ್ಚಲಿಕ್ಕೆ ತನ್ನದೇ ಆದಂತಹ ಒಂದು ವಿಧಿವಿಧಾನಗಳನ್ನು ನಾವು ಅಳವಡಿಸ್ಕೊಂಡಿರ್ತೀವಿ. ಸೊ ಆ ವಿಧಿವಿಧಾನಗಳ ಪ್ರಕಾರವೇ ನಾವು ಅವರನ್ನ ಪರೀಕ್ಷೆಗಳು ಮಾಡಬೇಕಾಗುತ್ತೆ. ನಂತರ ಚಿಕಿತ್ಸೆಯೂ ಹಾಗೆ ಇರುತ್ತೆ. ಪ್ರಥಮದಲ್ಲಿ ಹೇಳಿದಾಗೆ ಚಿಕಿತ್ಸೆ ಹೇಗಿರುತ್ತೆ ಅಂದರೆ, ಉತ್ತಮ ಈಗ ವನಸ್ಪತಿಗಳಲ್ಲಿ ಉತ್ತಮ ವನೌಷಧ, ರಸೌಷಧ, ದಿವ್ಯೌಷಧ, ದೇವೌಷಧ, 4 ಥರದ ಔಷಧಿಗಳಿದ್ದಾವೆ ಈ ಜಗತ್ತಿನಲ್ಲಿ. ವನೌಷಧ ಬಂದು ಉದರಪೋಷಣಂ ಬಹುಕೃತ ರೂಪಂ ಅಂತ. ಯಾವ ವೈದ್ಯರು ತನ್ನ ಒಂದು ಸಾಮರ್ಥ್ಯದಿಂದ, ತನ್ನ ಒಂದು ಇದರಿಂದ ಗುರುಮುಖಿಯನ್ನು ಅಧ್ಯಾಯ ಮಾಡಿಕೊಂಡು ಉಪಾಸನೆ ಇಲ್ಲದೆ ರೋಗಕ್ಕೆ ಯಾವ ಔಷಧಿ ಅಂತ ಕೊಡುವುದನ್ನು ವನೌಷಧಿ ಅಂತ ಹೇಳ್ತೀವಿ. ಅಂದರೆ ವನಸ್ಪತಿಗಳನ್ನು ಸಹಾಯದಿಂದ ಬಳಸ್ಕೊಂಡು ಚಿಕಿತ್ಸೆಯನ್ನು ಮಾಡುವಂತಹ ವಿಧಾನವನ್ನು ವನೌಷಧಿ. ರಸೌಷಧಿ ಅಂದಾಗ ಅಸಾಧ್ಯ ವ್ಯಾಧಿಗಳು ಯಾವುದಿರ್ತವೆ, ಉದಾಹರಣೆಗೆ ನಮ್ಮ ಇದರಲ್ಲಿ ಸಾಧ್ಯ, ಕಷ್ಟ ಸಾಧ್ಯ, ಕಷ್ಟ ಸಾಧ್ಯ, ಅಸಾಧ್ಯ ಅಂತಕ್ಕಂಥ ವ್ಯಾಧಿಗಳು ಬರ್ತವೆ. ಸೊ ಕಷ್ಟ ಸಾಧ್ಯ ಆ ಥರದ್ದು ಸಹ ಪೂರ್ವಜನ್ಮಾನೇ ಕೃತಿ ಪಾಪರೂಪೇಣ ವ್ಯಾಧಿ ರೂಪೇಣ ಪೀಡಿತ ಅನ್ನುವಂತಹ ವ್ಯಾಧಿಗಳು ಸಹ ಪೂರ್ವಜನ್ಮ ಕೃತಂ ಪಾಪಂ ವ್ಯಾಧಿ ರೂಪೇಣ ಪೀಡಿತಂ ಅಂತ ಏನ್ ಹೇಳ್ತೀವಿ. ವನೌಷಧ, ರಸೌಷಧ, ದಿವ್ಯೌಷಧಿಗೆ ಆಸಕ್ತಿ ಇರುತ್ತೆ. ದಿವ್ಯೌಷಧಿಯನ್ನ ಪ್ರಯೋಗ ಮಾಡ್ತಕ್ಕಂತಹ ವೈದ್ಯ, ಪ್ರಾಕ್ಟೀಸ್ ಮಾಡ್ತಕ್ಕಂತಹ ವೈದ್ಯ, ಅವನಲ್ಲಿ ಯುಕ್ತಿ, ಭಗವಂತನ ಪ್ರೇರಣೆ ಅಂದ್ರೆ ಉಪಾಸನೆ ಇರಬೇಕು, ಏಕಭಾವ ಉಪಾಸನೆ ಇರಬೇಕು. ತದನಂತರ ಚಿಕಿತ್ಸೆ ಮಾಡುವ ಚಾಕುಚಕ್ಯತೆ ಅವರಲ್ಲಿ ಆ ಬೇಸಿಕ್ಕಿಂದ ಬಂದ್ಬಿಟ್ಟಿರುತ್ತೆ ಅದು. ಸೊ ರೋಗಕ್ಕನುಸಾರವಾಗಿ ಯಾವ ದಿಕ್ಕಿಗೆ ನಾವೇನನ್ನು ಕೊಡಬೇಕು, ಆ ವನಸ್ಪತಿಗಳು ಸಹ ಅದನ್ನ ವಿಧಿವಿಧಾನದಿಂದ ಅದನ್ನು ಸಂಸ್ಕಾರಕ್ಕೆ ಒಳಪಡಿಸಿ ನಂತರ ಚಿಕಿತ್ಸೆಯನ್ನು ಮಾಡಬೇಕಾಗುತ್ತೆ. ಯಾವುದೇ ವನಸ್ಪತಿ ನಮ್ಮ ಪ್ರಕೃತಿ ಮೇಲೆ ಕೆಲಸ ಮಾಡಬೇಕು ಅಂದಾಗ ಮೊದಲನೇದಾಗಿ ಅದಕ್ಕೆ ಆಮಂತ್ರಣ ಕೊಟ್ಟು, ಅದಕ್ಕೆ ಗೌರವ ಪ್ರಧಾನವಾಗಿ ಅದಕ್ಕೆ ಗೌರವ ಕೊಟ್ಟು ಅದನ್ನ ತಗೊಂಡು ಬಂದಾಗ ಮಾತ್ರನೇ ಅದು ಯಶಸ್ವಿಯಾಗಿ ನಮಗೆ ಕೆಲಸ ಮಾಡುತ್ತೆ. ಸುಮ್ಮನೆ ವನಸ್ಪತಿ ಎಲ್ಲೋ ಇದೆ, ಎಲ್ಲೋ ಫಾರ್ಮಸಿನಲ್ಲಿ ಇದೆ, ಅದನ್ನ ತಗೊಂಡು ಬಂದು ನಾವು ಮಾಡಿದ್ರೆ ಖಂಡಿತ ಅದು ಕೆಲಸ ಮಾಡೋದಿಲ್ಲ. ಒಂದು 5-10% ಕೆಲಸ ಮಾಡ್ಬೋದು ಅಷ್ಟೇ. ಪೂಜ್ಯನೀಯ ಭಾವನೆಯಿಂದ ಯಾವ ವ್ಯಕ್ತಿ ಅಂದ್ರೆ ಸಾಧಕ, ಯಾವ ವ್ಯಕ್ತಿ ಅಂದ್ರೆ ಇದರಲ್ಲಿ ಸಾಧಕ ಬರ್ತಾನೆ. ಸೊ ಆ ದಿವ್ಯ ಔಷಧಿಗಳನ್ನ ಅಭ್ಯಾಸ ಮಾಡಿ ಪ್ರಾಕ್ಟೀಸ್ ಮಾಡ್ತಕ್ಕಂಥ ವೈದ್ಯ ಯಾರಿರ್ತಾರೆ, ಆತ ಪೂರ್ವಮುಖವಾಗಿ ಹೋಗಿರ್ತಕ್ಕಂತಹ ವನಸ್ಪತಿಗಳನ್ನ ವಿಧಿವಿಧಾನದಿಂದ ತನ್ನ ಆಮಂತ್ರಣ ಕೊಟ್ಟು ತಗೊಂಡು ಬಂದು ಈ ಡಿಸೀಸ್ಗೆ ನಾನು ಮಾಡ್ತಾ ಇದ್ದೀನಿ, ಈ ವ್ಯಾಧಿಯನ್ನ ಗುಣ ಮಾಡುವಂಥ ಶಕ್ತಿ ನೀನು ತುಂಬಿಕೊಂಡು ಪಂಚಾಂಗ ಸಮೇತ ನಮಗೆ ಬರಬೇಕು, ಇದಕ್ಕೆ ಕೆಲಸ ಆಗಬೇಕು ಅಂತ ಸಂಕಲ್ಪ ಮಾಡಿ ಅದಕ್ಕೆ ಮರ್ದನಂ ಗುಣವರ್ಧನಂ ಔಷಧಿಗಳನ್ನೆಲ್ಲ ಮಾಡಿಕೊಂಡು ಸಂಸ್ಕರಣ ಮಾಡಿ ಕೊಟ್ಟಾಗ ಮಾತ್ರನೇ ಯಶಸ್ವಿಯಾಗಿ ದಿಗ್ವಿಜಯಾಗಿ ಕೆಲಸ ಆಗುತ್ತೆ.
ಔಷಧಿ ಆ Yes. ರೀತಿ ಕೆಲಸ ಮಾಡಲಿಕ್ಕೆ ಖಂಡಿತ. ಸಾಧ್ಯ. ಈಗ ನಿಮ್ಮ ಒಂದು ಈ ವೃತ್ತಿಪರ ಜೀವನ ಅಥವಾ ನಿಮ್ಮ ಈ ಒಂದು ಪ್ರಾಕ್ಟೀಸು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ ನೀವು? ನಾನು ಆಗಲೇ ಹೇಳ್ದಾಗೆ ತಮಗೆ ಒಂದು 35 ವರ್ಷ ನನ್ನ ಏನು ಬಾಲ್ಯದ ದಿನಗಳು, ನನ್ನ ಎಜುಕೇಷನ್ ಎಲ್ಲವೂ ಅದರಲ್ಲೇ ನೋಡ್ತಾ 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 ಎಕ್ಸ್ಪೀರಿಯನ್ಸ್ ಹೇಗೆ ಬಂತು, ಕಾಯಕ ಹೇಗೆ ಬಂತು. ಇತ್ತೀಚೆಗೆ ನಾನು ಒಂದು 25 ವರ್ಷದಿಂದ ವೈದ್ಯಕೀಯ ಕ್ಷೇತ್ರಕ್ಕೆ ನಾನು ಅದರಲ್ಲಿ ಇಳಿದಿದ್ದೇನೆ. ಬಟ್ ಪೂರ್ವದಲ್ಲಿ ನಾನು ಶಿಕ್ಷಣ ಮಾಡ್ತಿರ್ಬೇಕಾದ್ರೂ ಸಹ ಪಾರ್ಟ್ ಟೈಮ್ ಇದನ್ನೇ ಮಾಡ್ಕೊಂಡೇ ಬಂದೆ ನಾನು. ಓಕೆ. ಉಪಾಸನೆ, ಅವರಿಗೆ ಚಿಕಿತ್ಸೆ ಮಾಡ್ಬೇಕಾದ್ರೆ ನನ್ನ ತಂದೆಯವರಿಗೆ, ನನ್ನ ತಾತನವರಿಗೆ ಸೇವೆ ಮಾಡ್ಕೊಳ್ತಾ ನೋಡ್ತಾ 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 ಅವ್ರು ಚಿಕಿತ್ಸೆ ಮಾಡಲಿಕ್ಕೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಅದನ್ನೆಲ್ಲವೂ ನೋಡ್ತಾ 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 ಇಷ್ಟು ವರ್ಷ ಅಂತ ಹೇಳಲಿಕ್ಕೆ ಕಷ್ಟ ಸಾಧ್ಯ. ಓಕೆ. ಯಾವ್ಯಾವ ರೀತಿ ರೋಗಗಳನ್ನು ನೋಡಿರಿ? ಯಾವ ಟೈಪ್ಸ್ ಆಫ್ ಡಿಸೀಸ್ ಅಥವಾ ಕಳೆದ ಎಂಥ ರೋಗಗಳನ್ನು ನೋಡಿರಿ? ತುಂಬಾ ಅಸಾಧ್ಯವಾಗಿರುವಂಥ ಅರ್ಬುದ, ಅಂದ್ರೆ ಉದಾಹರಣೆಗೆ ಕ್ಯಾನ್ಸರ್ಗೆ ಅರ್ಬುದ. ಹೋಲುವಂತಹ ವ್ಯಾಧಿಗಳು. ಹ್ಮ್. ಕ್ಯಾನ್ಸರ್ಸ್ ಅಲ್ಲಿ ಸಾಕಷ್ಟು ಹಲವಾರು ನಮೂನೆ ಅರ್ಬುದ ಅಂತ ನಾವು ಹೇಳ್ತೀವಿ. ಹ್ಮ್. ಅದರಲ್ಲಿ ಗಡ್ಡೆಗಳಿರ್ಬೋದು, ಆ ನಂತರ ರಕ್ತ ನ್ಯೂನ್ಯತೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದಾಗಿರ್ಬೋದು, ಹ್ಮ್. ಹಲವಾರು ಅರ್ಬುದಗಳು ಏನಿದಾವೆ ಹ್ಮ್. ಆ ಅರ್ಬುದಗಳಿಗೆಲ್ಲವೂ ರಾಮಾಸ್ತ್ರ ಅಂತ, ಬ್ರಹ್ಮಬಾಣ ಅಂತ ಹೇಳ್ತೀವಿ ನಾವು. ಹ್ಮ್. ಯಾಕಂದ್ರೆ ರಸೌಷಧಿ ಹಾಗೂ ದಿವ್ಯೌಷಧಿ ಹ್ಮ್. ಎರಡರ ಸಮ್ಮಿಲನದಿಂದ ನಾನು ಮೆಡಿಸಿನ್ಸ್ನ ಕೆಲವೊಂದು ಮಾಡಿಕೊಂಡು ನಮ್ಮ ಒಂದು ಅಗಸ್ತ್ಯ ಇದರಿಂದ ಸಾಕಷ್ಟು ಕ್ಯಾಂಪ್ಗಳಲ್ಲಾಗಿರ್ಬೋದು ಅಥವಾ ಸಾಕಷ್ಟು ರೋಗಿಗಳ ಮೇಲೆ ಉಪಚರಿಸಿರ್ತಕ್ಕಂಥದ್ದು ಲಕ್ಷಾಂತರ ಉದಾಹರಣೆಗಳಿದ್ದಾವೆ. ಓಕೆ. ಅದರಲ್ಲಿ ಒಂದು ಉದಾಹರಣೆ ಅಂದರೆ, ಕಳೆದ ಅಧಿವೇಶನದಲ್ಲಿ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂತಹ ಲಕ್ಷ್ಮಣ್ ಸವದಿಯವರು ಒಂದು ಕೇಸನ್ನು ಕೊಟ್ಟಿರ್ತಾರೆ ಕರೋನಾ ಬಂದಂಥ ಸಂದರ್ಭದಲ್ಲಿ, ಬ್ಲ್ಯಾಕ್ ಫಂಗಸ್ ಅಂತ ಹೇಳಿ. ಸೊ ಬ್ಲ್ಯಾಕ್ ಫಂಗಸ್ಸನ್ನು ಅವರದೇ ಊರಲ್ಲಾಗಿರ್ತಕ್ಕಂತಹ ಇನ್ನೊಂದು ಸರಿ ಹೇಳ್ರಿ, ಅವ್ರು ಉಪಮುಖ್ಯಮಂತ್ರಿ ಅಲ್ಲ. ಹೌದು, ಉಪಮುಖ್ಯಮಂತ್ರಿ. ಆಗ ಅವಾಗ ಈಗೆಲ್ಲ ಸರಿ, ಕಂಟಿನ್ಯೂ ಮಾಡಿ. ಹೇಳ ಸ್ಟಾರ್ಟ್ ಮಾಡಲಿ. ಕಳೆದ ಅಧಿವೇಶನ ಒಂದು 2 ವರ್ಷದ ಹಿಂದೆ ಆಗ ಅವರು ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿದ್ದರು. ಈಗ ಅವರು ಪ್ರೆಸೆಂಟ್ MLA ಶಾಸಕರಾಗಿದ್ದಾರೆ. ಸನ್ಮಾನ್ಯ ಶ್ರೀ ಲಕ್ಷ್ಮಣ್ ಸವದಿಯವರು ಆ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿರುವಂಥ ಸಂದರ್ಭದಲ್ಲಿ ಕರೋನಾ ಬಂದಿರುತ್ತೆ. ಕರೋನಾ ಬಂದಂಥ ಸಂದರ್ಭದಲ್ಲಿ ಒಂದು ಬ್ಲ್ಯಾಕ್ ಫಂಗಸ್ ಕೇಸನ್ನು ಅವರು ಕಳಿಸಿರ್ತಾರೆ ನನ್ನ ಹತ್ರ. ಯಾಕೆಂದರೆ ಅವರು ಸಹ ಚರ್ಮವ್ಯಾಧಿ ಚಿಕಿತ್ಸೆಯನ್ನು ನನ್ನ ಹತ್ರ ಪಡ್ಕೊಂಡಿರ್ತಾರೆ. ಸ್ಕಿನ್ ಡಿಸೀಸ್ ಆಗಿರುತ್ತೆ ಅವರಿಗೆ. ಸುಮಾರು ಒಂದು 20-25 ವರ್ಷದಿಂದ ಸಫರ್ ಆಗಿ ಅವರಿಗೆ ವಾಸಿ ಆಗದೇ ಇರುವಂಥ ಸಂದರ್ಭದಲ್ಲಿ ಯಾರೋ ಒಬ್ಬ ಮಿತ್ರರು, ಮೀಡಿಯಾ ಅಥವಾ ಪತ್ರಿಕೆ ಮಿತ್ರರು ಅವರಿಗೆ ಅಡ್ರೆಸ್ಸನ್ನು ಕೊಟ್ಟು ನನ್ನನ್ನು ಚಿಕಿತ್ಸೆಗೆ ಇದಾದಾಗ ಅವ್ರಿಗೆ ವಾಸಿ ಆಗಿರ್ತಕ್ಕಂಥದ್ದು ಅಧಿವೇಶನದಲ್ಲಿ ಹೇಳಿದ್ದಾರೆ ಅವರು. ಆ ಸಂದರ್ಭದಲ್ಲಿ ಈ ಒಂದು ಕೇಸನ್ನು ಕೊಟ್ಟಿರ್ತಾರೆ ನನಗೆ, ಯಾವುದು ಬ್ಲ್ಯಾಕ್ ಫಂಗಸ್ ಅಂತಕ್ಕಂಥದ್ದು. ಇನ್ನು ಅಲೋಪತಿಕಲ್ಲಿ ಬದುಕಲಿಕ್ಕೆ ಸಾಧ್ಯನೇ ಇಲ್ಲ, ನಾನು 48 ಅವರ್ಸ್ ಮಾತ್ರ ಬದುಕುತ್ತೆ ಇದು ಅಂತ ಹೇಳಿ ಈ ಕೇಸನ್ನು ವಾಪಸ್ ಕಳಿಸಿರ್ತಾರೆ ಅವ್ರ ಮನೆಗೆ. ಒಂದು ಕಣ್ಣು ಆಲ್ರೆಡಿ ರಿಮೂವ್ ಮಾಡಿರ್ತಾರೆ, ಸರ್ಜರಿ, ಸ್ಕ್ಯಾಲ್ಪು ತಲೆ ಇಲ್ಲಿ ತನಕ ಸರ್ಜರಿ ಆಗಿರುತ್ತೆ, ಇನ್ನು ಉಳಿಯೋದಿಲ್ಲ ಅನ್ನೋ ಮಟ್ಟಕ್ಕಾಗಿರುತ್ತೆ. ಆವಾಗ ಆದಂಥ ಸಂದರ್ಭದಲ್ಲಿ ನನ್ನನ್ನು ಅವರು ಪ್ರಶ್ನೆ ಮಾಡಿ ಕೇಳಿರ್ತಾರೆ, ಇದೇನಾದರೂ ಮಾಡೋಕ್ಕೆ ಸಾಧ್ಯ ಅಂತ. ನಾನು ನೋಡಬೇಕು ಸರ್ ಆ ಕೇಸನ್ನು ನೋಡಿ, ನಂತರ ನಾನು ಚೆಕ್ ಮಾಡಿ ಹೇಳ್ತೀನಿ ಅಂತ. ಸೊ ಬ್ಯಾಂಗ್ಳೂರಿಂದ ನನ್ನನ್ನು ಅಲ್ಲಿ ಕಳಿಸಿರ್ತಾರೆ ಅವರ ಊರಿಗೆ, ಅಥಣಿ ಅಂತ ಅವರು. ಹೋದಂಥ ಸಂದರ್ಭದಲ್ಲಿ ಅದನ್ನು ಚೆಕ್ ಮಾಡಿ ಹೇಳ್ತೇನೆ, ಸರ್ ನಾನು ಇದನ್ನು ಉಳಿಸ್ತೇನೆ ಅಂತ. ಅದು ಅಧಿವೇಶನದಲ್ಲಿದೆ, ಆ ಕ್ಲಿಪ್ಪಿಂಗ್ಸು ಸಹ ನಾನು ಕೊಡ್ತೀನಿ ಈಗ. ಅದ ನಂತರ ಆ ರೋಗಿ ಈಗ ಜೀವಂತವಾಗಿದ್ದಾನೆ, ಕೆಲಸಕ್ಕೆ ಹೋಗ್ತಿದ್ದಾನೆ, ಚೆನ್ನಾಗಿದ್ದಾನೆ. ಈ ಥರ ಉದಾಹರಣೆಗಳು ಸಾಕಷ್ಟಿದ್ದಾವೆ. ಅಂದರೆ ಕ್ಯಾನ್ಸರ್ ಇರಬಹುದು, ಆ ನಂತರ ಈ ರಾಜಕ್ಷಯ, ರಾಜವ್ರಣ ಏನು ಹೇಳ್ತಿರ್ತೀವಿ ಅದಾಗಲಿ, HBsAg ಆಗಲಿ, ಹೆಪಟೈಟಿಸ್ B ಆಗಲಿ, ಹೆಪಟೈಟಿಸ್ C ಆಗಲಿ. ಸೊ ಇದು ಈ ಥರದ್ದು ಕೇಸುಗಳು ತುಂಬ ಇದ್ದಾವೆ. ಅಲ್ಲ, ಈ ರೀತಿ ಇರುವಂಥ ರೋಗಗಳಿಗೆ ನೀವೇನು ಟ್ರೀಟ್ಮೆಂಟ್ ಕೊಡ್ತೀರಿ, ಇದನ್ನು ನೀವು ರೆಕಾರ್ಡ್ ಮೇಂಟೈನ್ ಮಾಡಿದ್ದೀರಾ ಅಥವಾ ಇದನ್ನು ನಿಮ್ಮ ಹತ್ರ ಡಾಕ್ಯುಮೆಂಟೇಶನ್ ಇದೆಯಾ? ಡಾಕ್ಯುಮೆಂಟೇಶನ್ ಇತ್ತೀಚೆಗೆ ನಾವು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದೀವಿ. ಕೊಪ್ಪಳದಲ್ಲಿ ಕಳೆದ 1-2 ವರ್ಷದಿಂದ ನಾವು ಅಗಸ್ತ್ಯ ಆಯುರ್ವೇದ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆಯನ್ನು ಮಾಡಿ ನಮ್ಮದೇ ತಂಡದ ಒಂದು ಇದರಿಂದ ಈಗ ನಿಮ್ಮ ಮಾರ್ಗದರ್ಶನದೊಳಗಡೆ ನಡೀತಾ ಇದೆ. ಸೊ ಹಾಗಾಗಿ ನನ್ನ ಸಹೋದರರು ಮತ್ತು ನಮ್ಮ ವೈದ್ಯಕೀಯ ನನ್ನ ತಂಡ ಏನಿದೆ, ಈಗ ಡಾಕ್ಯುಮೆಂಟೇಶನ್ ಮನುಕುಲಕ್ಕೆ ಮಾಡೋಣ ಅನ್ನೋ ಒಂದು ಸಂಕಲ್ಪದಿಂದ ಅದನ್ನು ಹಮ್ಮಿಕೊಂಡಿದ್ದೀವಿ. ಓಕೆ. ಇದರಿಂದ ನೀವು ಕೊಡುವಂಥ ಟ್ರೀಟ್ಮೆಂಟ್ನಿಂದ
ಈಗ ನಾವೇನಂತೀವಿ, ಯಾವುದಾದ್ರೂ ಮೆಡಿಸಿನ್ ತೊಗೊಂಡ್ರೆ ಅಲೋಪತಿ ಒಳಗಡೆ, ಮಾಡರ್ನ್ ಮೆಡಿಸಿನ್ ಒಳಗಡೆ ಸೈಡ್ ಇಫೆಕ್ಟ್ಸು ಅಂತ ಇರ್ತದೆ. ಖಂಡಿತ ಸೊ ನಿಮ್ಮಲ್ಲಿ ಸೈಡ್ ಇಫೆಕ್ಟ್ಸು ಆಗಿರುವಂಥದ್ದಿದೇನು? ಖಂಡಿತ ಇಲ್ಲ. ಆಹಾರ ನಾವು ಸೇವನೆ ಮಾಡ್ತಕ್ಕಂಥ ಆಹಾರವೇ ಆಯುರ್ವೇದ. ಓಹ್, ವೆರಿ ನೈಸ್. ಈ ಕಾನ್ಸೆಪ್ಟ್ ಏನಪ್ಪಾ ಅಂದ್ರೆ, ಈ ಕೆಲವು ರಸೌಷಧಿಗಳನ್ನ ನಾವು ಊರಿಗೆ ರೋಗಿಯ ಮೇಲೆ ಉಪಚರಿಸಬೇಕಾದಾಗ ಆ ರೋಗಿಯ ಬಲಾಬಲಗಳನ್ನ ನೋಡಿ ಕೊಡಬೇಕಾಗತ್ತೆ. ಕೆಲವು ಸಂದರ್ಭದಲ್ಲಿ ಅಪತ್ಯಗಳಂತ ಹೇಳ್ತೇವೆ. ಯಾವ ರೋಗಿ ಅಪತ್ಯ ಮಾಡ್ಲಿಕ್ಕೆ ಸಾಧ್ಯವಿಲ್ಲವೋ ಆತನಿಗೆ ತೊಂದರೆ ಆಗಬಹುದು. ಉದಾಹರಣೆಗೆ ಯಾವುದೋ ಒಂದು ಔಷಧಿ ಕೊಟ್ಟಿರ್ತೀವಿ, ಆತ ಸರಿಯಾದಂತಹ ಉಪ್ಪು ಖಾರ ಹುಳಿ ಕಡಿಮೆ ಮಾಡ್ಲಿಕ್ಕೆ ಹೇಳಿರ್ತೀವಿ, ಅದನ್ನ ಬಿಟ್ಟು ಆತ ಅದನ್ನೇ ಸೇವನೆ ಮಾಡ್ತಿರ್ತಾರೆ, ಆಗ ರಿಯಾಕ್ಷನ್ಸ್ ಆಗಬಹುದು. ಅದು ಬಿಟ್ರೆ ಆಯುರ್ವೇದದಿಂದ ಸೈಡ್ ಎಫೆಕ್ಟ್ ಆಗುತ್ತೆ ಅಥವಾ ಅಡ್ಡ ಪರಿಣಾಮಗಳು ಉಂಟು ಅನ್ನೋದು ಖಂಡಿತ ಇಲ್ಲ. ಇಲ್ಲ. ಓಕೆ. ಈಗ ನಿಮ್ಮ ಎಂಟೈರ್ ಜರ್ನಿ ಒಳಗಡೆ ಎಷ್ಟು ಪೇಷಂಟ್ಸ್ ಆದ್ರೂ ನೋಡಿರಿ ನೀವು ಅಂತ? ಇಲ್ಲಿ ತನಕ ಬಹುಶಃ ಒಂದು 6 ಲಕ್ಷ ಪೇಷಂಟ್ಸ್ಗೆ ಟ್ರೀಟ್ಮೆಂಟ್ ಮಾಡಿ ಕೊಟ್ಟಿರ್ಬೋದು. ಎಸ್, ವೆರಿ ನೈಸ್. ಆಮೇಲೆ ಈಗ ನೀವು ಕೆಲವೊಂದಿಷ್ಟು ವಿಶೇಷ ಹಾಗೂ ಈಗ ಎಕ್ಸಾಂಪಲ್ ನೀವು ಕೊಟ್ಟರೆ ಆಗಲಿ, ಅವರಿಗೆ ಆ ಸಮಸ್ಯೆ ಮತ್ತೆ ಈಗ ನೀವು ಹೆಪಟೈಟಿಸ್ ಅಥವಾ ಕಾಮಾಲೆ ಅಂತ ಹೇಳಿದ್ರಿ, ಆ ಪೇಷಂಟಿಗೆ ಟ್ರೀಟ್ಮೆಂಟ್ ಕೊಟ್ಟ ಮೇಲೆ ಮತ್ತೆ ಆ ಪೇಷಂಟು ಅಂದರೆ ಆ ರೋಗ ಮತ್ತೆ ಮರುಕಳಿಸಿರುವಂಥ ಎಕ್ಸಾಂಪಲ್ಸು ಏನಾದರೂ? ಖಂಡಿತ. ಇದು ದೀರ್ಘಕಾಲಿಕ ವ್ಯಾಧಿಗಳು ಯಾವ್ದು ಇದಾವೆ, ಉದಾಹರಣೆಗೆ ಹೆಪಟೈಟಿಸ್ ಬಿ ಆಗಲಿ. ಸೊ ಹೆಪಟೈಟಿಸ್ ಬಿ ನಲ್ಲಿ ಹಲವಾರು ನಮ್ಮಲ್ಲಿ HbSAg ಬರುತ್ತೆ. ಆಮೇಲೆ ಕಾಮಣಿ ಅಂತ ನಾವೇನು ಅಂತೀವಿ, ಬಿಲಿರುಬಿನ್, ಈ ಥರ ನಾವು ಒಂದು ಸಲ ಅವರು ಸಫರ್ ಆಗಿ ಕೊನೆ ಹಂತಕ್ಕೆ ನಮ್ಮ ಹತ್ರ ಬಂದಿರ್ತಾರೆ. ಆಗಿನ ತಾತ್ಪರ್ಯಕ್ಕೆ ಕುಡಿತವನ್ನ ದುಶ್ಚಟಗಳನ್ನ ದೂರ ಮಾಡ್ಕೊಂಡಿರ್ತಾರೆ, ಅವರು ವಾಸಿ ಆಗ್ಬಿಡುತ್ತೆ. ತದನಂತರ ಫ್ಯೂಚರಲ್ಲೇ ಬರೋದಿಲ್ಲ ಅಂತ ನನ್ನ ಕಡೆಯಿಂದ ಖಂಡಿತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅವರ ಆಹಾರ ಪದ್ಧತಿಗಳ ಮೇಲೆ ಇರುತ್ತೆ ಅದು. ಒಂದು 5-10 ವರ್ಷಕ್ಕೆ ಪುನಃ ಆತ ಮದ್ಯಪಾನನೋ ಅಥವಾ ಬೇರೆ ಏನೋ ದುಶ್ಚಟಗಳಿಗೆ ಬಲಿಯಾಗಿ ಮತ್ತೆ ಬರಬಹುದು, ಅದು ಹೇಳಲಿಕ್ಕೆ ಬರೋದಿಲ್ಲ. ಈಗ ನಮ್ಮಲ್ಲಿ ಬರುವಂತಹ ವ್ಯಾಧಿಗಳು ಏನಿರ್ತವೆ, ಉದಾಹರಣೆಗೆ ಅರ್ಬುದ ಇರಬಹುದು ಅಥವಾ ಟ್ಯೂಮರ್ಸು, ಒಂದು ಬೇಡವಾಗಿರ್ತಕ್ಕಂಥ ದುರ್ಮಾಂಸದ ಗಂಟೆಗಳಿರಬಹುದು. ಅದಕ್ಕೆ ನಾವು ಚಿಕಿತ್ಸೆಯನ್ನ ಕೊಟ್ಟು ವರ್ಷಾಂತ ಮತ್ತೆ ಮರುಕಳಿಸದೇ ಇರತಕ್ಕಂಥ ಉದಾಹರಣೆಗಳು ಸಾಕಷ್ಟಿದ್ದಾವೆ. ಕೆಲವೊಂದು ವ್ಯಾಧಿಗಳು ನಾವು ಹೇಳಲಿಕ್ಕೆ ಬರೋದಿಲ್ಲ, ಯಾಕಂದ್ರೆ ಅವರವರ ಆಹಾರ ಪದ್ಧತಿ, ಅವರವರ ಹವ್ಯಾಸಗಳ ಮೇಲೆ ವ್ಯಾಧಿಗಳು ಮತ್ತೆ ಜೀರ್ಣೋದ್ಧಾರ ಮತ್ತೆ ಬರಬಹುದು ಅಥವಾ ಬಾರದೇ ಇರಬಹುದು. ಈಗ ನಿಮ್ಮ ಹೆಚ್ಚು ಗಮನ ಯಾವ ರೋಗದ ಮೇಲೆ ಇಟ್ಕೊಂಡಿದ್ದೀರಿ, ಅಥವಾ ಯಾವ ರೋಗವನ್ನ ನೀವು ಹತೋಟಿಗೆ ತರಬೇಕು ಅಥವಾ ಕಂಟ್ರೋಲ್ ಮಾಡಬೇಕು ಅಂತೀರಿ? ಖಂಡಿತ ನೀವು ಯಾವ ರೋಗದ ಮೇಲೆ ಹೆಚ್ಚು ಕೆಲಸ ಮಾಡ್ಲಿಕ್ಕೆ? ಖಂಡಿತ ಒಳ್ಳೆ ಇದು. ರೋಗ ಅನ್ನೋದಕ್ಕಿಂತ ಕ್ರಿಮಿ ಮೇಲೆ ತುಂಬಾ ಕೆಲಸ ಮಾಡಬೇಕು ಅಂತ ಹೊರಟಿದ್ದೀವಿ. ಈ ಕೇಸಸ್ ತುಂಬಾ ಮಲ್ಟಿಪಲ್ ಬರ್ತಿದ್ದಾವೆ. ಹೌದು, ಹೆಪಟೈಟಿಸ್ ಬಿ ಆಗಿರಬಹುದು, HIV ಇರಬಹುದು, ರಾಜಕ್ಷಯ ಅದು ಇರಬಹುದು, ಕೆಲವೊಂದು ಸಾಕಷ್ಟು ವ್ಯಾಧಿಗಳು ಈ ಕ್ರಿಮಿಯ ಮತ್ತೆ ಈ ಟ್ಯೂಮರ್ಸ್ ಮೇಲೆ ಸಾಕಷ್ಟು ಹೆಚ್ಚು ಕೆಲಸ ಮಾಡ್ತಾರೆ. ಈಗ ಈ ಲೈಫ್ ಸ್ಟೈಲ್ ಡಿಸೀಸು, ಡಯಾಬಿಟಿಸು, ಹಾರ್ಟ್ ಡಿಸೀಸು, ಇದಕ್ಕೇನಾದರೂ? ಹಾರ್ಟ್ಗೆ ಈಗ ನಮ್ಮ ಒಂದು ಖಂಡಿತ ಇದೆ. ದೈನಂದಿನ ಒಂದು ಆಹಾರ ಪದ್ಧತಿ, ನಂತರ ಅವರ ವಿಹಾರ ಪದ್ಧತಿ, ವಿಚಾರ ಪದ್ಧತಿಗಳನ್ನ ಹೊರತುಪಡಿಸಿ ಔಷಧಿ ಸಮೇತವಾಗಿ ಕೊಡ್ತಕ್ಕಂಥದ್ದು ಇದಾವೆ. ಒಂದು ದಿವಸ 40 ಡೇಸು ಈ ತರ ಇದಾವೆ. ಅದಕ್ಕೆ ಅವರಿಗೆ ಅವರದೇ ಆದಂತ ನಮ್ಮ ಮೆಡಿಕಲ್, ನಮ್ಮ ಆಸ್ಪತ್ರೆಯ ಒಂದು ಇದರಲ್ಲಿ ಒಂದು 20 ದಿವಸ ಅವರನ್ನ IPD ತಗೊಂಡು ನಂತರ ಅವರ ಚಿಕಿತ್ಸೆಯನ್ನು ಒಳಪಡಿಸ್ಕೊಂಡು ಮುಂದೆ ಫ್ಯೂಚರ್ಸ್ ಅಲ್ಲಿ ಏನು ಆಹಾರ ತಗೋಬೇಕು, ಅವರು ಲೈಫ್ ಸ್ಟೈಲನ್ನು ಹೇಗೆ ಬದಲಾಯಿಸ್ಕೋಬೇಕು ಅನ್ನೋ ಒಂದು ಇದನ್ನು ಸಹ ಈಗ ನಾವು ಪ್ರಾರಂಭ ಮಾಡಿದ್ದೀವಿ. ಓಕೆ. ಸೊ ಈ ಮುಖ್ಯವಾದಂಥ ಈಗ ನಿಮ್ಮ ಹತ್ರ ಇರುವಂಥ ಇಂಥ ಅಮೂಲ್ಯವಾದಂಥ ಜ್ಞಾನವನ್ನು ಇದು ಕೆಲವೇ ಜನರಿಗೆ ಸಿಗ್ತಾ ಇದೆ ಅಂತ ಕಾಣಿಸ್ತದೆ ಈಗ. ಆದರೆ ಪ್ರಪಂಚದಾದ್ಯಂತ ಅನ್ನೋದಕ್ಕಿಂತ ಮೊದಲು ನಮ್ಮ ದೇಶ, ನಮ್ಮ ರಾಜ್ಯ ವಿಚಾರ ಮಾಡಿದರೆ ಅವ್ರಿಗೆಲ್ಲರಿಗೂ ಇದು ಅವಶ್ಯಕತೆ ಇದೆಯಲ್ಲ, ನೀವು ಕೊಡ್ತಾ ಇರುವಂಥ ಚಿಕಿತ್ಸಾ ಪದ್ಧತಿ ಹಾಗೂ ಚಿಕಿತ್ಸೆ. ಇದು ಯಾವ ರೀತಿ ಜನರನ್ನ ಮುಟ್ಲಿಕ್ಕೆ ಸಾಧ್ಯ? ಹೆಂಗೆ ಇದನ್ನು ನೀವು ಜನರಿಗೆ ಕೊಡಬೇಕು ಅಂತ ಅಂದ್ಕೊಂಡಿದ್ದೀರಿ? ಖಂಡಿತ ಪೂರ್ವ ಜನ್ಮದಲ್ಲಿ, ಗತ ಜನ್ಮದಲ್ಲಿ ನಾವು ಮಾಡಿರುವಂಥ ಶ್ಲೇಷ ಪುಣ್ಯಗಳ ಮೇಲೆ ಆಧಾರವಾಗಿ ಇಟ್ಕೊಂಡು ವ್ಯಾಧಿಗಳು ಬರುತ್ತೆ. ನಮ್ಮ ಒಂದು ವೇದಗಳ ಪ್ರಕಾರ ನಾವು ತಗೊಳ್ಬೇಕು ಅಂದಾಗ, ವ್ಯಾಧಿ ಉದ್ಭವ ಆಗ್ಬೇಕು ಅಂತಂದಾಗ ಪೂರ್ವ ಜನ್ಮನೇ ಕೃತಿ ವ್ಯಾಧಿ ರೂಪೇಣ ಪಾಪ ರೂಪೇಣ ಪೀಡಿತ ಅಂತ. ಸೊ ವೈದ್ಯ ಆಗಿರ್ತಕ್ಕಂಥ ನಮ್ಮ ಒಂದು ಇದು
ಕರ್ಮಗಳನ್ನ ಕಳೆದು ಬಂದಂತಹ ಸಂದರ್ಭದಲ್ಲಿ ಮಾತ್ರ ಒಬ್ಬ ವೈದ್ಯನಲ್ಲಿ, ಶ್ರೇಷ್ಠ ವೈದ್ಯನಲ್ಲಿ ಮಾತ್ರ ಬರ್ತಾರೆ. ಹ್ಮ್ ಇಡೀ ಜಗತ್ತಿಗೆ ಈ ವ್ಯಾಧಿ ಬಂದಿದೆ, ನಾನು ಏನೋ ಮಾಡ್ತೀನಿ, ನಾನು ಒಳ್ಳೇದಾಗತ್ತೆ ನನ್ನಿಂದ, ಇಟ್ಸ್ ನಾಟ್ ರಿಲಿ ಇಂಪಾಸಿಬಲ್, ಸಾಧ್ಯ ಇಲ್ಲ. ಹ್ಮ್ ಅವರು ಬರ್ಲಿಕ್ಕೆ ಅವರ ಕರ್ಮ ಫಲಗಳು ಹರಿದಿರತಂತಹ ಸಂದರ್ಭದಲ್ಲಿ, ನಾನು ಮಾತಾಡ್ತಿರ್ತಕ್ಕಂಥದ್ದು ವೇದಗಳ ಪ್ರಕಾರ ನಾವು ಮಾತಾಡ್ತಿದ್ದೀವಿ. ಸೊ ವೈದ್ಯನಲ್ಲಿ ಬರಬೇಕು ಅಂದಾಗ ವೈದ್ಯರ ಹತ್ರ ಅವರ ಕರ್ಮ ಫಲಗಳು ಕಳ್ಕೊಂಡಿದ್ದಾಗ ಮಾತ್ರನೇ ವೈದ್ಯರ ಹತ್ರ ಬರ್ತಾರೆ. ಹ್ಮ್ ಓಕೆ. ಬರುವಂತವರಿಗೆ ಖಂಡಿತ ನಮ್ಮ ಸೇವೆ ವೆಲ್ಕಮ್ ಮಾಡ್ತಾನೆ ಬಂದಿದ್ದೀವಿ. ಹ್ಮ್. ಅದರ ಸಂಬಂಧ ಈಗ ನಾವು ಕೊಪ್ಪಳದಲ್ಲಿ ಮಾಡಿರ್ತಕ್ಕಂಥ ಪ್ರಾರಂಭ ಮಾಡಿರುವಂತಹ ಅಗಸ್ತ್ಯ ಆಯುರ್ವೇದ ನಮ್ಮ ಮೆಡಿಕಲ್ ಕಾಲೇಜ್ ಕಾಲೇಜು ಮತ್ತೆ ಆಸ್ಪತ್ರೆ, ಆಸ್ಪತ್ರೆ ಅದರ ಮುಖಾಂತರ ಹೋಗ್ತಾ ಇದ್ದೀವಿ. ಆ ನಿಟ್ಟಿನೊಳಗಡೆ ನನ್ನ ಪ್ರಶ್ನೆ ಏನಂದರೆ, ಇದು ನಮ್ಮ ದೇಶದಲ್ಲಿ ನೀವು ಹೇಳಿದ್ರಿ ಕಾಮಾಲೆ ಅಥವಾ ಹೆಪಟೈಟಿಸ್ ಬಿ, ಎಚ್ ಬಿ, ಎಸ್ ಇಲ್ಲಿ ಕೇವಲ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಪ್ರತಿಯೊಂದು ರಾಜ್ಯದೊಳಗಡೆ ಈ ಒಂದು ಸಮಸ್ಯೆಯನ್ನು ನಾವು ಎಲ್ಲ ಕಡೆ ನೋಡ್ಲಿಕ್ಕಿರ್ತೀವಿ. ಹೌದು. ಆಮೇಲೆ ರಕ್ತಹೀನತೆ, ಹೌದಾ, ಇಲ್ಲಿ ವಿಶೇಷವಾಗಿ ಗರ್ಭಿಣಿ ಸ್ತ್ರೀ ಒಳಗಡೆ ರಕ್ತಹೀನತೆಯನ್ನು ನೋಡಿದರೆ ಪ್ರತಿ ತಿಂಗಳು ಪ್ರತಿ ಜಿಲ್ಲೆಯಲ್ಲಿ 7,000ಕ್ಕೂ ಹೆಚ್ಚು ಪೇಷಂಟ್ಸ್ಗಳು ನಾವು ಇವತ್ತು ನೋಡ್ತಾ ಇದ್ದೀವಿ. ಪರ್ ವೀಕ್ 7,000 ಪೇಷಂಟ್ಸ್ಗಳನ್ನು ನಾವು ನೋಡ್ತಾ ಇರುವಂಥದ್ದು ಇದೆ. ಸೊ ಆ ವಿಚಾರವನ್ನು ನೋಡಿದಾಗ ನಮಗೆ ಟ್ರೀಟ್ಮೆಂಟ್ ಬಹಳ ಅವಶ್ಯಕತೆ ಇದೆ, ಖಂಡಿತ ನಿಮ್ಮ ಮೆಡಿಸಿನ್ ಅವಶ್ಯಕತೆ ಇದೆ. ಸೊ ಅಷ್ಟು ಜನರಿಗೆ ಈ ಔಷಧ ರೀಚ್ ಆಗಬೇಕಂದ್ರೆ ಆ ನಿಟ್ಟಿನೊಳಗಡೆ ಯಾವ ಪಾತ್ನಿಂದ ಅದನ್ನು ನಾವು ಪಡಿಬೇಕು ಅಂತ ಅನ್ಕೋತೀರಿ? ಈಗ ಕಳೆದ ಒಂದು 2 months ಬಿಫೋರ್ ನಾವು ಈಗ ಕೇಂದ್ರದ ಮಂತ್ರಿ ಆಗಿರುವಂಥ ಆಯುಷ್ ಮಂತ್ರಿ ಅವರಲ್ಲಿ ಪ್ರತಾಪ್ ಜಾಧವ್ ರಾವ್ ಅವರಲ್ಲಿ ನನ್ನನ್ನು ಈ ಬ್ಲಾಕ್ ಫಂಗಸ್ಸು ನಾವು ಆಗಲೇ ಹೇಳ್ತಿದ್ದಾಗೆ ICMR ರಿಪೋರ್ಟ್ ಮಾಡಿಸ್ಕೊಂಡು ನಮ್ಮನ್ನು ಒಂದ್ಸಲಿ ಕರೆಸ್ಕೊಂಡಿದ್ದಂಥ ಸಂದರ್ಭದಲ್ಲಿ ಈ ಪ್ರಪೋಸಲನ್ನು ನಮ್ಮ ಅಗಸ್ತ್ಯ ಕಾಲೇಜಿನಿಂದಾನೇ ನಾವು ಮೆಡಿಕಲ್ ಕ್ಯಾಂಪಿಂದಾನೇ ಕೊಟ್ಟಿದ್ದೀವಿ. ಈಗ ಸರ್ಕಾರ, ಕೇಂದ್ರ ಸರ್ಕಾರ ಆ ನೆರವು, ಮೊದಲಿಗೆ ಪೂರ್ವದಲ್ಲಿ ರಾಜಾಶ್ರಯಗಳಿದ್ದವು. ಒಬ್ಬ ವೈದ್ಯನಿಗೆ ಆಗಲಿ ವೈದ್ಯಕೀಯ ಒಂದು ಸೇವೆಗೆ ರಾಜಾಶ್ರಯ ಇತ್ತು. ಅದು ಖಂಡಿತ ಆ ಒಲವು ಮತ್ತು ಅವರ ಸಹಕಾರ ಸಿಕ್ಕಿದ್ದಾಯಿತು ಅಂದಾಗ ಸರ್ಕಾರಕ್ಕೆ ಪೂರ್ಣವಾದಂತಹ ಒಂದು ಸೌಲಭ್ಯವನ್ನು ನಮ್ಮ ಕಡೆಯಿಂದ ಆಗುವಂತಹ ಒಂದು ಇದನ್ನು ನಾವು ಮಾಡಲಿಕ್ಕೆ ಸಿದ್ಧರಿದ್ದೇವೆ. ಸೊ ಆ ಪ್ರಪೋಸಲಲ್ಲಿ ಕಳೆದ ಒಂದು 6 months ಆಯಿತು ನಾವು ಹೋಗಿ ಬಂದು. ಓಕೆ. ಸೊ ಅದು ನಡೀತಾ ಇದೆ. ಈ ಸೇಮ್ ಗರ್ಭಿಣಿ ಹೆಂಗಸರ ಬಗ್ಗೆ, ರಕ್ತಹೀನತೆ ಬಗ್ಗೆ, ನಂತರ ಹೆಪಟೈಟಿಸ್ ಬಿ ಮತ್ತು HBsAg ಇದರ ಬಗ್ಗೆ. ಸೊ ಇದು ಸಾಕಷ್ಟು ಕೇಸುಗಳು ಇದು ಉಲ್ಬಣವಾಗ್ತಿರೋ ಕಾರಣಕ್ಕೋಸ್ಕರ ಇದು 2 ಪ್ರಪೋಸಲನ್ನು ಕೊಡ್ತಾ ಇದ್ದೀರಿ. ಓಕೆ. ಈಗ ನಂದೊಂದು ಕುತೂಹಲಕಾರಿಯಾದಂಥ ಪ್ರಶ್ನೆ, ನಿಮ್ಮ ಕೂದಲ ಎಷ್ಟು ಕಪ್ಪಿದೆ ಅಲ್ಲ, ಇದು ನ್ಯಾಚುರಲ್ಲ? ಖಂಡಿತ ನ್ಯಾಚುರಲ್ಲೇ. ನನಗೂ ಬಿಳಿ ಇದು ಬಂದಿದ್ದಾವೆ, ಈ ಕಡೆ ಇದ್ದಾವೆ. ಸೊ ಆದಷ್ಟು ವಯೋಸಹಜ ಅದು. ಎಷ್ಟು ಏಜ್ ನಿಮ್ಗೀಗ? ಈಗ ನನಗೆ 45. ಹೌದು. ಆ ವಯಸ್ಸಿನೊಳಗಡೆ ನೋಡಿದರೆ ಎಷ್ಟೋ ಜನರ ಕೂದಲ ಈಗ ಆಲ್ರೆಡಿ ಕಳ್ಕೊಂಡಿರೋದನ್ನು ನೋಡ್ತೀವಿ. ಆದರೆ ನಿಮ್ಮ ಕೂದಲ ಅಷ್ಟೇ ಥಿಕ್ ಆಗಿದೆ ಮತ್ತು ಕಪ್ಪಾಗಿರೋದನ್ನು ನಾವು ನೋಡಲಿಕ್ಕೆ ಸಿಗ್ತದೆ. ನನ್ನ ಆ ವಯಸ್ಸೊಳಗಡೆ ನೋಡಿದರೆ ನನಗೆ ಭಾಳಷ್ಟು ಬಿಳೆ ಕೂದಲಾಗಿದ್ದು ನನಗೆ ಗೊತ್ತಿದೆ. ಬಟ್ ಇಲ್ಲ, ಇದೆ, ಬಿಳಿ ಕೂದಲಿದೆ, ಸ್ವಲ್ಪ ಬಹಳಷ್ಟು ಇದಾವೆ. ಓಕೆ. ಬಟ್ ಅದು ಅಷ್ಟು ಎಷ್ಟು ಕಾಣಿಸ್ತಾ ಇಲ್ಲ ಮೇಂಟೆನೆನ್ಸ್. ಈಗ ಪಾಂಡುರೋಗ ಅಂತ ಹೇಳ್ತೀರಿ ನೀವು ಹೆಪಟೈಟಿಸ್ ಬಗ್ಗೆ. ಈಗ ಕುಷ್ಠರೋಗ ಅಂದರೆ ಚರ್ಮಕ್ಕೆ ಸಂಬಂಧ ಇರುವಂಥ ವ್ಯಾಧಿಗಳನ್ನು ನೀವು ಸಾಕಷ್ಟು ನಿವಾರಣೆ ಮಾಡಿದ್ರಿ. ಈ ವಾಟ್ಸ್ಗಳಂತಿರ್ತಾವಲ್ಲ ನರೂಲಿಗೆ, ಅದಕ್ಕೇನು ಚಿಕಿತ್ಸೆ ಕೊಡ್ಬೋದಾ ನೀವು? ಅದಕ್ಕೆ ಖಂಡಿತ ಅದು ತಾವು ಕ್ಷಣಾರ್ಧದಲ್ಲಿ ತೆಗೆದಿರ್ತಕ್ಕಂಥದ್ದು. ಈಗ ಸಾಕಷ್ಟು ವಿಡಿಯೋಸ್ ತುಂಬಾನೇ ಇದಾವೆ, ಅಥವಾ ತಾವು ಈಗ ಮಾಡಬೇಕು ಅಂದಾಗಲೂ ಮಾಡಿ ತೋರಿಸ್ರಿ. ಈಗ ಒಂದು ಮಾಡಿ ತೋರಿಸ್ರಿ. ಖಂಡಿತ ಅವಶ್ಯ ತದನಂತರ ತಾವೇ ಹೇಳ್ತೀರಾ. ಓಕೆ. ಸೊ ಹಾಗಿದ್ರೆ ಈ ಒಂದು ಪುಟ್ಟ ಬ್ರೇಕ್ ಒಳಗಡೆ ಇದನ್ನ ಒಂದು ಟ್ರೀಟ್ಮೆಂಟ್ ಮಾಡ್ಕೊಂಬಂತ ಬ್ರೇಕ್ ನಂತರ ಮತ್ತೆ ಕಂಟಿನ್ಯೂ ಮಾಡೋಣ. ವೀಕ್ಷಕರೇ, ಈಗ ಒಂದು ಸಣ್ಣ ಪುಟ್ಟ ಬ್ರೇಕ್ ನಂತರ ಡಾಕ್ಟರ್ ಲೋಕೇಶ್ ಅವ್ರ ಜೊತೆಗೆ ಮತ್ತೆ ಮಾತಾಡೋಣಂತ.
ವೀಕ್ಷಕರೇ, ಹುಬ್ಬಳ್ಳಿ ಹರಟೆಗೆ ಮತ್ತೊಮ್ಮೆ ಸ್ವಾಗತ. ನಮ್ಮ ಜೊತೆಗಿದ್ದಾರೆ ಆಯುರ್ವೇದ ತಜ್ಞರಾದಂಥ ಶ್ರೀಯುತ ಡಾಕ್ಟರ್ ಲೋಕೇಶ್. ಇವರು ಆಗಲೇ ತಮ್ಮ ವಿಚಾರಗಳನ್ನು ಹಂಚ್ಕೊಳ್ತಾ ಮಹಾಮಾರಿ ರೋಗಗಳಿಗೆ ಚಿಕಿತ್ಸೆಯನ್ನು ಕೊಡೋದು ಹೇಗೆ ಮತ್ತು ಚಿಕಿತ್ಸಾ ಪದ್ಧತಿಯನ್ನು ನಮ್ಮ ಜೊತೆಗೆ ಹಂಚ್ಕೊಳ್ಳಿಕತ್ತಿದ್ರು. ಅದೇ ನಿಟ್ಟಿನೊಳಗಡೆ ನಾನು ಕೇಳಿರೋ ಪ್ರಶ್ನೆ ಡಾಕ್ಟರ್ ಲೋಕೇಶ್ ಅವ್ರಿಗೆ ಏನು ಕೇಳಿದ್ದೆ ಅಂದರೆ, ಈ ಒಂದು ಚಿಕಿತ್ಸಾ ಪದ್ಧತಿಯನ್ನು ಹೆಚ್ಚಿನ ಜನರಿಗೆ ಇದರ ಪ್ರತಿಫಲ ಸಿಗಬೇಕಂದ್ರೆ ಯಾವ ಮಾರ್ಗದಿಂದ ನೀವು ಇದನ್ನು ಜನರಿಗೆ ರೀಚ್ ಆಗ್ತಾ ಇದ್ದೀರಿ ಮತ್ತು ನೀವು ಇದಕ್ಕೆ ಆರಿಸ್ಕೊಂಡಿರುವಂಥ ವಿಚಾರ ಏನು ಅನ್ನೋದನ್ನು ನಿಮ್ಗೆ ಕೇಳಿದ್ದೆ ನಾನು. ಸೊ ಆ ನಿಟ್ಟಿನೊಳಗಡೆ ನಿಮ್ಗೆ ಮತ್ತೆ ನೀವು ಹೇಳಿರುವಂಥದ್ದು ಏನಂದರೆ, ಅಗಸ್ತ್ಯ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಕೊಪ್ಪಳದಿಂದ ಈ ಒಂದು ಕಾರ್ಯ ಹೆಚ್ಚು ಬೆಳೀತಾ ಇದೆ ಹೆಚ್ಚಿನ ಇದ್ರೊಳಗೆ ಅಂತೇಳಿ. ಅದೇ ಪ್ರಶ್ನೆಯನ್ನು ಕಂಟಿನ್ಯೂ ಮಾಡಿದರೆ ಈಗ ಯಾವ ಸ್ಥಿತಿಗತಿ ಅಗಸ್ತ್ಯ ಒಂದು ಇದರಲ್ಲಿ ಖಂಡಿತ ಎಲ್ಲವೂ ಈಗ ಪ್ರಾರಂಭ ಮಾಡಿ ಕನಿಷ್ಠ ಒಂದು 15-20 ವರ್ಷದಿಂದ ನಾವು ಪ್ರಾರಂಭ ಮಾಡುತ್ತಾ ಇದ್ದೇವೆ. ಚೆನ್ನಾಗಿ ಯಶಸ್ವಿಯಾಗಿ ನಾವು ಚಿಕಿತ್ಸೆಯನ್ನ ಮಾಡ್ತಾ ಬಂದಿದ್ದೀವಿ. ಇನ್ನಷ್ಟು ಡಾಕ್ಯುಮೆಂಟೇಶನ್ ಇನ್ನು ಮುಂದೆ ಬರುವ ದಿನಗಳಲ್ಲಿ ಈ ಕ್ರಿಮಿಯ ಬಗ್ಗೆ ಸಾಕಷ್ಟು ಈ ಕೇಂದ್ರ ಸರ್ಕಾರದ ಒಂದು ಗಮನಕ್ಕೆ ಇದನ್ನ ತಂದು ಸಾಮಾನ್ಯ ಜನರಿಗೆ, ದೇಶದಲ್ಲಿ ಇರತಕ್ಕಂತಹ ಕಡು ಬಡವನಿಗೆ ಸಹ ಸಫರ್ ಆಗ್ತಿರ್ತಕ್ಕಂತಹ ಕ್ರಿಮಿಯ ಬಗ್ಗೆ, ಅದರ ಬಗ್ಗೆ ಏನಾದ್ರೂ ಒಂದು ಮಾಡಬೇಕಂತ ನಾವು ನಮ್ಮ ಅಗಸ್ತ್ಯ ಸಂಕಲ್ಪವನ್ನ ಮಾಡ್ಕೊಂಡಿದ್ದೀವಿ. ಆ ನಿಟ್ಟಿನಲ್ಲಿ ನಮ್ಮ ತಂಡ ಪ್ರಯತ್ನ ಪಡ್ತಾ ಇದೆ. ಓಕೆ. ಆಮೇಲೆ ಜನರಿಗೆ ಈಗಲೂ ಸಹ ಯಾವುದೋ ಒಂದು ವ್ಯಾಧಿ ಇದೆ ಅಂದಾಗ ಈಗ ನಿಮ್ಮನ್ನು ಅವರು ಸಂಪರ್ಕ ಮಾಡಬೇಕು ಅಂದರೆ, ಈಗ ಕೇವಲ ನಿಮ್ಮನ್ನೇ ಸಂಪರ್ಕ ಮಾಡಬೇಕು ಅಥವಾ ಕಾಲೇಜ್ಗೆ ಹೋದರೂ ಸಹ ನೀವು ಕೊಡುವಂಥ ಏನು ಔಷಧಿಗಳನ್ನು ಕೊಡ್ತೀರೋ ಆ ಔಷಧಿ ಕಾಲೇಜ್ನಲ್ಲಿನೂ ಲಭ್ಯ ಇದೆಯೋ? ಖಂಡಿತ. ನಮ್ಮ ಕಾಲೇಜಲ್ಲಿ ಪ್ರಥಮವಾಗಿ ಹೋದಾಗ, ಇನ್ಸ್ಟಿಟ್ಯೂಷನ್ ಹಾಸ್ಪಿಟಲ್ಗೆ ಹೋದಾಗ ಅಲ್ಲಿನ ಒಂದು ವಿಧಿ ಪದ್ಧತಿಯ ಪ್ರಕಾರ ಅದು ವೈದ್ಯರು, ಅಲೋಪತಿಕ್ ವೈದ್ಯರಾಗಿರ್ಬೋದು ಮತ್ತು ಜನರಲಿ ನಮ್ಮ ಆಯುರ್ವೇದ ವೈದ್ಯರಾಗಿರ್ಬೋದು ಎಲ್ಲರ ಒಂದು ಗಮನಕ್ಕೆ ಬಂದು ಕಡೆಯ ಪರೀಕ್ಷೆ ನನ್ನಲ್ಲಿ ಬಂದಾಗ ಜಡ್ಜ್ಮೆಂಟ್ ನಾವು ಒಂದೊಂದು ವಿಭಾಗ ಅಂತ ಮಾಡ್ಕೊಂಡಿದ್ದೀವಿ. ಸೊ ಆ ನಿಟ್ಟಿನಲ್ಲಿ ಎಲ್ಲರಿಗೂ ಈ ಒಂದು ಔಷಧಿಗಳು ಸಿಗ್ತವೆ. ಈಗ ನೀವು ಪ್ರಿಪ್ರೇಷನ್ ಬಗ್ಗೆ ಆಗಲೇ ಮಾತಾಡ್ಲಿಕ್ಕಿದ್ರಲ್ಲ, ಸೊ ಕೇವಲ ಹೋಗಿ ಜಡಿಬೂಟಿಯನ್ನು ತೊಗೊಂಬಂದು ಕುಟ್ಟಿ ಮೆಡಿಸಿನ್ ಮಾಡೋದು ಅದೊಂದೇ ಸಂಪ್ರದಾಯ ಇತ್ತು ಮೊದಲಿನ ಕಾಲದಲ್ಲಿ, ಅಥವಾ ನಮ್ಮ ಭಾವನೆಗಳು, ಅದಕ್ಕೊಂದು ಶ್ಲೋಕ, ಆಮೇಲೆ ಆ ಒಂದು ಪದ್ಧತಿ, ಆಯುರ್ವೇದದಲ್ಲಿರುವಂಥ ಪದ್ಧತಿಗಳೇನಿದ್ವು ಆ ಆಯುರ್ವೇದ ಪದ್ಧತಿಗಳನ್ನು ಅನುಸರಿಸೋದು ಈ ಶ್ಲೋಕ ಸಹಿತ ಅಂತ ನಾವು ಹೇಳ್ತೀವಿ. ಸೊ ಅದನ್ನು ನೀವು ಪ್ರಾಕ್ಟೀಸ್ ಮಾಡ್ತೀರೋ ಅಥವಾ ಏನೇನು ನಿಮ್ಮ ಪ್ರಾಕ್ಟೀಸ್ ಒಳಗಡೆ ಏನು ರೂಢಿಯೊಳಗೆ ಇಟ್ಕೊಂಡಿರಿ? ಪ್ರಥಮದಲ್ಲಿ ನಾವು ಏನು ಮಾಡ್ತೀವಿ, ವೈದ್ಯ ಆಗಿರ್ತಕ್ಕಂಥ ವ್ಯಕ್ತಿ ಈಗ ನಾವು ನಾಳೆ ಅಂದರೆ ಪ್ರಾತಃಕಾಲದಲ್ಲಿ ಪೂರ್ವಮುಖವಾಗಿ ಹೋಗಿರ್ತಕ್ಕಂತಹ ಒಂದು ಇದನ್ನು ವನಸ್ಪತಿಯನ್ನು ನಾವು ತರಬೇಕು ಅಂತಂದಾಗ ಪೂರ್ವದಲ್ಲಿ ಸೂರ್ಯ ಅಸ್ತಕ್ಕಿಂತಲೇ ಮುಂಚಿತವಾಗಿಯೇ ನಾವು ವೈದ್ಯ ಎದ್ದು ಸೂರ್ಯ ಅಸ್ತ ಅಲ್ಲ, ಸೂರ್ಯ ಉದಯ ಪೂರ್ವದಲ್ಲಿ, ಸೂರ್ಯ ಉದಯಿಸೋದಕ್ಕಿಂತ ಪೂರ್ವದಲ್ಲಿ ನಾವು ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ನಿತ್ಯ ಕರ್ಮಗಳನ್ನು ಮುಗಿಸ್ಕೊಂಡು ಸ್ನಾನ ಸಂಧ್ಯಾ ವಂದನೆಗಳನ್ನು ಮುಗಿಸ್ಕೊಂಡ ನಂತರ ಅದಕ್ಕೆ ಬೇಕಾಗಿರ್ತಕ್ಕಂತಹ ಪೂಜಾ ಸಾಮಗ್ರಿಗಳನ್ನು ತೆಗೆದುಕೊಂಡು ಹೋಗಿ ಆ ವನಸ್ಪತಿ ಹತ್ರ ಇಟ್ಟು ಆಮಂತ್ರಣ ಅಂತ ಹೇಳ್ತೀವಿ ನಾವು. ಓಂ ವನದಂಡೇ ಮಹಾದಂಡಾಯ ಸ್ವಾಹ ಅಂತ, ಮತ್ತೆ ಕೆಲವು ಶ್ಲೋಕಗಳು ಗುರುಮುಖೇನ ಪಡ್ಕೊಂಡಿರ್ತಕ್ಕಂತಹ ಮಂತ್ರ ಬೀಜಾಕ್ಷರಗಳನ್ನು ಅದಕ್ಕೆ ಪಠನೆ ಮಾಡಿ ಆ ಒಂದು ವನಸ್ಪತಿಯನ್ನ ನೆಕ್ಸ್ಟ್ ನಾಳೆ ದಿವಸ ಅದನ್ನು ತಗೊಂಡು ಬರ್ಬೇಕಾಗತ್ತೆ. ಈ ದಿನ ತರಬಾರ್ದು.
ದಿನ ಹೋಗಿ ಅದಕ್ಕೆ ಗೌರವ ಪ್ರಧಾನವಾಗಿ ನಾವು ಹೋಗಿ ಅದಕ್ಕೆ ವಿಧಿವಿಧಾನಗಳನ್ನು ಅನುಸರಿಸಿ ನಂತರ ನಾಳೆ ಹೋಗಿ ಪೂರ್ವೋದಯಕ್ಕೆ ಸೂರ್ಯೋದಯಕ್ಕಿಂತ ಮುಂಚೆ ಮತ್ತೆ ಅದನ್ನ ತಗೊಂಡು ಬರ್ಬೇಕಾಗತ್ತೆ. ತಗೊಂಡು ಬಂದು ಕೆಲವೊಂದು ಲವಣಗಳು, ಕೆಲವೊಂದು ವಿಧಿವಿಧಾನಗಳಿಗೆ ಹೇಗಿರುತ್ತೆ, ಉದಾಹರಣೆಗೆ ಒಂದೇ ಏಕಮೂಲಿ ವನಸ್ಪತಿಯನ್ನೇ ಹಾಕ್ಬೇಕಾಗತ್ತೆ, ಅಥವಾ ಹೂವು ಹಾಕ್ಬೇಕಾಗತ್ತಾ, ಕಾಂಡ ಹಾಕ್ಬೇಕಾಗತ್ತಾ, ಇದನ್ನೆಲ್ಲವೂ ಪರಿಗಣನೆ ಮಾಡಿಕೊಂಡು ಇದಕ್ಕೆ ಮತ್ತೆ ಏನೇನು ಮಿಶ್ರ ಮಾಡ್ಕೋಬೇಕಾಗತ್ತೆ, ಅದು 5 ಬರುತ್ತಾ 10 ಬರುತ್ತಾ ಪದಾರ್ಥಗಳು ಅಂತ ಹೇಳ್ತೀವಿ ನಾವು, ಅದಕ್ಕೆ ದ್ರವ್ಯ ಅಂತ ಹೇಳ್ತೀವಿ. ಆ ದ್ರವ್ಯಗಳನ್ನೆಲ್ಲನೂ ಹಾಕ್ಕೊಂಡು ಮರ್ದನಂ ಗುಣವರ್ಧನಂ, ಹೇಗೆ ನಾವು ಶ್ಲೋಕವನ್ನ ಧನ್ವಂತರಿ ಆ ಕಲ್ವವನ್ನ ಇಟ್ಕೊಂಡು ಮರ್ದನೆ ಮಾಡಬೇಕಾದ್ರೆ ಮತ್ತೆ ನಾವು ಆ ಒಂದು ಶ್ಲೋಕಗಳನ್ನ ಪಠನೆ ಮಾಡಲೇಬೇಕಾಗತ್ತೆ. ಜೀವ ಬರ್ತಕ್ಕಂತಹ ಮಂತ್ರವೂ ಸಹ ಇದೆ ಇದರಲ್ಲಿ. ಸೊ ಆ ಮಂತ್ರಗಳನ್ನ ಸೂರ್ಯ ಉಪಾಸನೆ ಮತ್ತೆ ಈ ಒಂದು ದೈವಿಕ ಉಪಾಸನೆ ಮಾಡ್ತಾ ಮಾಡ್ತಾ ಅದನ್ನ ಮರ್ದನೆ ಮಾಡಿ, ತದನಂತರ ಅದಕ್ಕೆ ಸಂಬಂಧಪಟ್ಟಿರೋ ಹಾಗೆ ಗುಳಿಗೆ ಮಾಡ್ಬೇಕಾ, ವಟಿ ಮಾಡ್ಬೇಕಾ, ಆ ತರ ನಾವು ಅದನ್ನ ಕಷಾಯ ಮಾಡ್ಬೇಕಾ, ಲೇಹ್ಯ ಅವಲೇಹ್ಯ ಮಾಡ್ಬೇಕಾ, ಅದು ವಿಧಿವಿಧಾನಗಳ ಮೇಲೆ ಅದನ್ನ ಮಾಡ್ಕೊಳ್ಬೇಕಾಗತ್ತೆ ಔಷಧಿರು. ಈ ರೀತಿ ಔಷಧಿ ರೆಡಿ ಆದ ನಂತರ ಯಾವ ರೋಗಿಗೆ ಉಪಚರಿಸ್ತಾನೆ ವೈದ್ಯ, ಖಂಡಿತ ಅದು ಕಾರ್ಯರೂಪಕ್ಕೆ ಬರುತ್ತೆ. ಇಷ್ಟು ನಾನು ಯಶಸ್ವಿಯಾಗಿದ್ದೀವಿ, ಇವತ್ತು ನಾವು ಅಗಸ್ತ್ಯ ಏನೋ ಇಷ್ಟು ಒಂದು ಒಳ್ಳೆ ಯಶಸ್ವಿ ಚಿಕಿತ್ಸೆ ನಡೀತಿದೆ ಅಂದಾಗ ಈಗ ವಿಧಿವಿಧಾನಗಳನ್ನ ಅನುಸರಿಸಿಕೊಂಡು ಬರ್ತಿರುವಂತಹ ಒಂದು ವಿಧಾನ ಏನಿದೆಯಲ್ಲ ಅದು ಶುದ್ಧವಾಗಿದೆ. ಹಾಗಾಗಿ ಸಕ್ಸಸ್ ರೇಟ್ ಜಾಸ್ತಿ ಇದೆ. ಓಕೆ 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 ಸೊ ನೀವು ನನಗಾಗಲೇ ಒಂದು ಚಿಕಿತ್ಸೆ ಕೊಟ್ರಿ, ಹೌದಾ? ಅದು ನರುಲಿಯನ್ನು ತೆಗೆದು. ಸೊ ನನಗೆ ಯಾವುದೂ ಅದು ಗೊತ್ತೇ ಆಗಲಿಲ್ಲ, ವ್ಯಾಧಿ ಆಗಲಿಲ್ಲ. ಸೊ ಈ ರೀತಿ ಕೆಲವೊಂದಿಷ್ಟು ಸರ್ಜಿಕಲ್ ಟ್ರೀಟ್ಮೆಂಟ್ ಅವು, ಹೌದಾ? ಸರ್ಜಿಕಲ್ ಟ್ರೀಟ್ಮೆಂಟ್ಸು ಆಯುರ್ವೇದ ಶಾಸ್ತ್ರದೊಳಗೆ ಇದೆ, ಸುಶ್ರುತ. ಸೊ ನೀವು ಅಂಥವೇನಾದರೂ ಪ್ರಯತ್ನ ಮಾಡಿರೋ ಅಥವಾ ಯಾವ ತರ ಸುಶ್ರುತದಲ್ಲಿರೋ? ಖಂಡಿತ. ಈಗೇನದು ಸುಶ್ರುತ ಶ್ಲೋಕದಲ್ಲಿ ಚಾಪ್ಟರ್ 11 8ನೇ ಅಧ್ಯಾಯ ಏನು ನಾವು ಇದರಲ್ಲಿ ಬರುತ್ತೆ, ಸ್ಫಟಿಕ, ಕಾಚಕುಹು, ಶರೀರ, ಗೋಬಾಲಿಕ, ಈ ಕ್ಷಾರ, ಅಗ್ನಿ, ಇದೇನೇನು ಹೇಳಿದರೆ ಶ್ಲೋಕಗಳ ಉಲ್ಲೇಖಗಳ ಪ್ರಕಾರ ಖಂಡಿತ ಇದರಲ್ಲಿ ಇರ್ತಕ್ಕಂಥದ್ದನ್ನೇ ಬಳಸ್ಕೊಂಡು ಯುಕ್ತಿ ಆಫ್ ವೈದ್ಯ, ಗುರು ಏನ್ ನನಗೆ ಉಪದೇಶ ಕೊಟ್ಟಿರ್ತಾನೆ ಆ ವಸ್ತುಗಳಿಂದ ಅದನ್ನ ಚಿಕಿತ್ಸೆಯನ್ನ ಮಾಡ್ಕೊಂಡು ಬಂದಿದ್ದೀವಿ. ಶಾಸ್ತ್ರದಲ್ಲಿ ಇರ್ತಕ್ಕಂಥದ್ದನ್ನೇ ನಾವು ಬಳಸ್ತಿದ್ದೀವಿ, ಯಾವುದು ಅದನ್ನ ಹೊರತುಪಡಿಸಿ ಯಾವುದು ಬಳಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಓಕೆ, ಅಂದ್ರೆ ನೀವು ಏನೇ ಟ್ರೀಟ್ಮೆಂಟ್ ಕೊಡ್ತಿದ್ರು ಆಯುರ್ವೇದ ಶಾಸ್ತ್ರದೊಳಗೆ ಏನಿದಾವೆ ಆಸ್ ಇಟ್ ಈಸ್ ಆಗಿ ಜನರಿಗೆ ಕೊಡ್ತಾ ಇದ್ದೀವಿ. ಓಕೆ, ಈಗ ನನಗೊಂದು ಪ್ರಶ್ನೆ ಏನಂದ್ರೆ, ಅಂದ್ರೆ ಈಗ ನಾವಂತೀವಲ್ಲ ಮೊದ್ಲೇಕಿಂದು ವಾತಾವರಣ, ಆಮೇಲೆ ಏನು ಮಣ್ಣು ಕಲ್ಮಶ ಆಗಿದ್ದಿಲ್ಲ, ಇವತ್ತು ಹೈಬ್ರಿಡ್ ಗೊಬ್ಬರ ಹಾಕೋದ್ರಿಂದ ವನಸ್ಪತಿ ಒಳಗೆ ತನ್ನ ಸಾಮರ್ಥ್ಯ ಶಕ್ತಿ ಕಡಿಮೆ ಆಗಿದೆಯೋ ಹೆಂಗ? ಖಂಡಿತ. ನಾವು ಅದ್ರ ಬಗ್ಗೆ ಏನಾದ್ರು ವಿಚಾರ? ಆಹಾರ ವಿಹಾರ ವಿಚಾರಗಳಲ್ಲಿ ಈಗ ಕಲುಷಿತ ಆಗಿದೆ. ಯಾಕಂದ್ರೆ ಮಾನವನ ಅತೀಂದ್ರಿಯ ಕೆಲವೊಂದು ಆಗ್ತಾ ಇದ್ದಂತೆಲ್ಲನೂ ವ್ಯವಸಾಯದಲ್ಲಿ ಸಹ ಕೆಲವೊಂದು ರಾಸಾಯನಿಕ ಗೊಬ್ಬರಗಳು, ನಂತರ ಸಾವಯವ ಕೃಷಿ ಇಲ್ಲ. ಹಾಗಾಗಿ ಕೈಸ ಭೋಜನ್ ಬೈಸ ಭಾವ್, ನಾವು ಏನ್ ಸೇವನೆ ಮಾಡ್ತೀವಿ ಅದರಿಂದ ಸಿಗುವಂತಹ ಪದಾರ್ಥಗಳು ನಮಗೆ ಸಾಕಷ್ಟು ರಾಸಾಯನಿಕ ಆಗಿರೋದ್ರಿಂದ ಈಗ ಒಂದು 55 ಒಂದು ಅಟ್ಲೀಸ್ಟ್ ಒಂದು 40% ಎಲ್ಲವೂ ಕಲುಷಿತ ಆಗಿದೆ. ಸೊ ಇದನ್ನ ಹೊರತು ಇದು ಮುಂಬರುವ ದಿನಗಳಲ್ಲಿ ಇದು ನಾವೆಲ್ಲ ಪ್ರಾಜ್ಞರು ಇದಕ್ಕೆ ಒಲವು ತೋರ್ಲಿಲ್ಲ ಅಂದ್ರೆ ಮುಂಬರುವ ದಿನಗಳು ಬಹಳಷ್ಟು ಕಷ್ಟಕರವಾಗಿರುತ್ತೆ. ಯಾಕೆಂದ್ರೆ ಅದಕ್ಕೆ ನಾವು ಎಚ್ಚೆತ್ಕೋಬೇಕಾಗಿರೋದು ಮುಖ್ಯವಾಗಿರುತ್ತೆ. ಯಾಕಂದ್ರೆ ಆಹಾರ ವಿಹಾರ ವಿಚಾರ ಈ ಮೂರು ಶುದ್ಧವಾಗಿತ್ತು ಅಂದಾಗ ನೆಕ್ಸ್ಟ್ ಸ್ವಸ್ಥತೆಯನ್ನ ಕಾಪಾಡುತ್ತೆ, ಸ್ವಸ್ಥತೆಯನ್ನ ಹೇಳುತ್ತೆ. ಓಕೆ, ಸೊ ಡಾಕ್ಟರ್ ಲೋಕೇಶ್ ಅವರೇ, ಈಗ ನಾನು ಕೇಳೋದೇನೆಂದ್ರೆ, ನೀವೇ ಏನಾದರೂ ವನಸ್ಪತಿಗಳನ್ನು ಬೆಳೆಸೋದು, ಈಗ ಎಲ್ಲ ಒಂದು ಆಯುರ್ವೇದಿಕ್ ಕಾಲೇಜ್ ಒಳಗಡೆ ನೋಡಿದ್ರೆ ಒಂದು ಪುಟ್ಟ ಒಂದು ಗಾರ್ಡನ್ ಥರ ಮಾಡ್ಕೋತಾರೆ, ಅಲ್ಲಿ ವನಸ್ಪತಿಗಳನ್ನು ಬೆಳೆಸ್ತಾರೆ. ಹಾಗೆ ನಿಮ್ದು ಏನಾದರೂ ಪ್ಲಾನ್ ಇದೆಯಾ, ಫ್ಯೂಚರ್ ಪ್ಲಾನ್ ಮುಂದೆ? ಈಗ ಆಲ್ರೆಡಿ ಮಾಡ್ತಿದ್ದೇವೆ ನಾವು ಅಗಸ್ತ್ಯ ಒಂದು ಇದರಿಂದ ಸಾಕಷ್ಟು ಇನ್ನಷ್ಟು ಕೊರತೆ ಇರೋದ್ರಿಂದ ಈಗ ರೈತರಿಗೂ ಸಹ ನಾವು ಅದನ್ನ ಸೀಡ್ಸ್ ಅನ್ನ ಕೆಲವೊಂದೆಲ್ಲನೂ ಸಹ ಕೊಟ್ಟಿದ್ದೇವೆ. ಈಗ ಈಗಾಗಲೇ ಒಂದು 15-20
ಗ್ರಾಮಾಂತರ ಪ್ರದೇಶಗಳಲ್ಲಿ ಅದರಿಂದ ಬರ್ತಕ್ಕಂಥ ಸೋರ್ಸನ್ನ ನಾವು ಬೀಜಗಳನ್ನ ಕೊಟ್ಟು ಈಗ ಬೆಳೆಸ್ತಿದ್ದೇವೆ. ಸೊ ಈಗ ಸದ್ಯಕ್ಕೆ ಅದನ್ನೇ ಬಳಸ್ಕೊಳ್ತಿದ್ದೇವೆ. ಇನ್ನು ಮುಂಬರುವ ದಿನಗಳಲ್ಲಿ ಇನ್ನಷ್ಟು ಅದನ್ನ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಮಾಡ್ಕೋತೀವಿ. ಓಕೆ. ಇನ್ನು ನಮ್ಮ ವೀಕ್ಷಕರು ಏನು ವಿಚಾರ ಮಾಡ್ತಾರಂದ್ರೆ, ನಮ್ಮ ಹತ್ರ ಸಹ ನಾವು ಸಹ ಬೇರೆ ಬೇರೆ ಈ ಲೈಫ್ ಸ್ಟೈಲ್ ಡಿಸೀಸು ಆಗಲಿ ರೋಗಗಳಿಂದ ನಾವು ಬಳಲ್ತಾ ಇದ್ದೀವಿ. ಸೊ ಅದಕ್ಕೆ ನಾವು ಪರಿಹಾರ ಬೇಕಂದರೆ ಕೊಪ್ಪಳಕ್ಕೆ ಅಗಸ್ತ್ಯ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ಗೆ ಹೋದರೆ ಸಿಗ್ತದೆ ಅಂತ ಅಪೇಕ್ಷೆ ಪಡ್ತಿರ್ತಾರೆ. ಖಂಡಿತ. ಸೊ ಅದಕ್ಕೆ ಅವ್ರು ಯಾವಾಗ ಬಂದರೆ ನಿಮ್ಗೆ ಕಾಣಲಿಕ್ಕೆ ಖಂಡಿತ ಅವರು ಆಲ್ವೇಸ್ ಅದು ಕಾಲೇಜು ಮತ್ತು ಆಸ್ಪತ್ರೆ 24 hours ಇರುತ್ತೆ. ಅವರ ಫೋನ್ ಮಾಡಿಕೊಂಡು ಅವರ ನಿಗದಿಯನ್ನ ಪಡಿಸ್ಕೊಂಡು ಅವರ ಸಮಯವನ್ನ ನಿಗದಿಪಡಿಸ್ಕೊಂಡು ಖಂಡಿತ ಬಂದು ಭೇಟಿ ಆಗ್ಬೋದು. ಅವರ ಒಂದು ಎಲ್ಲ ಕಷ್ಟಗಳಿಗೂ ಪರಿಹಾರ ಖಂಡಿತ ಸಿಗ್ತದೆ. ಓಕೆ ಓಕೆ. ಇನ್ನು ಆ ಕಾಲೇಜ್ ಒಳಗಡೆ ಯಾವುದಾದ್ರೂ ಒಂದು ವಿಶೇಷವಾದಂಥ ನೀವು ಪೇಷಂಟ್ಸ್ ನೋಡಿರಿ, ಅವರಿಗೆ ಅಸಾಧ್ಯವಾದದ್ದನ್ನು ಸಾಧ್ಯ ಮಾಡಿರುವಂಥ ಯಾವುದಾದ್ರು ಒಂದು ಉದಾಹರಣೆ ಹೇಳ್ಬೋದಾ? ಸಾಕಷ್ಟು ಕೇಸ್ಗಳಿದ್ದಾವೆ. ಈ ಉದಾಹರಣೆಗೆ ರೀಸೆಂಟ್ ಆಗಿ ಅಂದ್ರೆ ರಕ್ತಹೀನತೆ ಒಂದು ಕಾಣಿಸ್ಕೊಂಡಿರಬಹುದು. ರಕ್ತ ಒಂದು 15 days ಆಗಿರಬಹುದು. ಅದು ಎಲ್ಲವೂ ವಿಶೇಷವೇ. ನಾನು ತಗೊಳ್ಳೋದೇ ಇನ್ಕ್ಯೂರಬಲ್ ಡಿಸೀಸಸ್, ಅಂದ್ರೆ ಅಸಾಧ್ಯವಾಗಿರುವಂತ ಮಾರಕ ವ್ಯಾಧಿಗಳು. ಒಂದು ಕೇಸ್ ಇದು ಚೆನ್ನಾಗಿದೆ ಅಂತ ಇದಕ್ಕಿಂತೂ ಕಾಂಪ್ಲಿಕೇಟೆಡ್ ಇನ್ನೊಂದು ಬಂದಿದೆ. ಓಕೆ ಓಕೆ. ಸೊ ಅಂತ ಅನುಭವ ನಿಮ್ಮ ಎಂಟೈರ್ ಪ್ರೋಗ್ರಾಮ್ನೊಳಗಿದೆ. ಸೊ ವೀಕ್ಷಕರೇ, ಇವತ್ತು ನಾವು ಮಾತಾಡಿರುವಂಥದ್ದು, ಇವರು ಕೇವಲ ಆಯುರ್ವೇದ ತಜ್ಞರನ್ನೋದ್ರ ಬದಲು ನಾವೇನೇನ್ಬೇಕಂದ್ರೆ ಆಯುರ್ವೇದ ತಜ್ಞ ವಿಜ್ಞಾನಿಗಳು ಅಂತಾನು ಹೇಳ್ಬೋದು ಇವರಿಗೆ. ಸೊ ಅಂಥ ಒಂದು ನೋಡಿ, ನಾವು ಎಲ್ಲ ಕಡೆ ಪ್ರಪಂಚದಾದ್ಯಂತ ನಮ್ಮ ವಿಚಾರಗಳನ್ನು ಹೊತ್ಕೊಂಡು ನಮ್ಮ ಕೆಲಸವನ್ನು ಎಲೆಮರೆ ಕಾಯ್ತರ ಕೆಲಸ ಮಾಡ್ತಾ ಇರುವಂಥ ಸಾಕಷ್ಟು ಸಂಘ ಸಂಸ್ಥೆಗಳನ್ನು ನಾವು ನೋಡ್ತಾ ಇದ್ದೀವಿ. ಆ ನಿಟ್ಟಲ್ಲಿ ಉತ್ತರ ಕರ್ನಾಟಕದ ಹೈದರಾಬಾದ್ ಕರ್ನಾಟಕ ಅಂತಲೂ ಹೇಳ್ತೀವಿ ನಾವು. ಕೊಪ್ಪಳ ಜಿಲ್ಲಾ ಸ್ಥಳ, ಅಲ್ಲಿಯೂ ಸಹ ಇಂಥ ಒಂದು ಆಯುರ್ವೇದಿಕ್ ಕಾಲೇಜು, ಅಲ್ಲಿ ಒಬ್ಬ ತಜ್ಞ ವೈದ್ಯರು. ಸೊ ಇಂಥ ಒಂದು ಅದ್ಭುತವಾದಂಥ ಕೆಲಸ ಮಾಡ್ತಾ ಇದ್ದಾರೆ. ಸರ್ಕಾರವೂ ಸಹ, ಸರ್ಕಾರದ ರಾಜಕಾರಣಿಗಳು ಇವರು ಪೇಷಂಟ್ ಆಗಿರ್ಬೋದು, ಸರ್ಕಾರವೂ ಸಹ ಇದನ್ನು ಗುರುತಿಸಿ ಇನ್ನು ಬರುವಂಥ ದಿವಸದಲ್ಲಿ ಇದು ನಮ್ಮ ಪ್ರತಿಯೊಬ್ಬ ಅವಶ್ಯಕತೆ ಇರುವಂಥ ರೋಗಿಗಳಿಗೆ ಒಂದು ಔಷಧಿಯಾಗಿ ಮಾರ್ಪಾಟು ಆಗಿದ್ದೇ ಆದರೆ ಒಂದು ದೇಶದ ಆರ್ಥಿಕ ಆರೋಗ್ಯ, ದೈಹಿಕ ಆರೋಗ್ಯ, ಪ್ರತಿಯೊಬ್ಬ ವ್ಯಕ್ತಿತ್ವ ಬದಲಾವಣೆ. ಸೊ ನಾವು ಇದರಿಂದ ಸಾಕಷ್ಟು ರೋಗಗಳನ್ನು ಸಹ ಹತೋಟಿಯೊಳಗೆ ತರೋದಲ್ಲದೆ ಆರೋಗ್ಯವಾದಂಥ ಸಮಾಜವನ್ನು ಸೃಷ್ಟಿ ಮಾಡ್ಬೋದು ಅನ್ನೋದನ್ನು ನಾವು ಇಲ್ಲಿ ನೆನೆಸ್ಕೋಬೇಕು. ಅಂತ ಉತ್ತಮವಾದಂಥ ಸಮಾಜವನ್ನು ನಿರ್ಮಾಣ ಮಾಡೋದರಲ್ಲಿ ನಾವೊಂದು ದಾಪುಗಾಲ ಹಾಕ್ಬೋದು ಅನ್ನೋದನ್ನು ನಾವು ಇವತ್ತಿನ ದಿವಸ ನೆನೆಸ್ಕೋಬೇಕು. ಸೊ ಅಂಥ ಒಂದು ಕಾರ್ಯಕ್ರಮಕ್ಕೆ ಬಂದಂಥ ಆಯುರ್ವೇದ ವೈದ್ಯ ವಿಜ್ಞಾನಿ ನಮ್ಮ ಜೊತೆಗಿದ್ದಂಥ ಡಾಕ್ಟರ್ ಲೋಕೇಶ್ ಟೇಕಲ್ ಅವರಿಗೆ ಹುಬ್ಬಳ್ಳಿ ಹರಟೆ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಜೊತೆಗೆ ಇಷ್ಟು ಹರಟೆ ಹೊಡೆದದ್ದು ಹಾಗೂ ನಿಮ್ಮ ವಿಚಾರವನ್ನು ವ್ಯಕ್ತಪಡಿಸಿದ್ದಕ್ಕೆ ಅನಂತ ಧನ್ಯವಾದಗಳು. ಖಂಡಿತ ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು. ಎಸ್, ಥ್ಯಾಂಕ್ ಯು. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಹುಬ್ಬಳ್ಳಿ ಹರಟೆ ಕಾರ್ಯಕ್ರಮ. ಇವತ್ತು ನಾವು ಈ ಒಂದು ವಿಶೇಷ ಸಂಚಿಕೆ ಒಳಗಡೆ ಸತತವಾಗಿ ಭಾಗ 1, 2, 3 ಸರಣಿಯನ್ನು ನೋಡಿಕೊಂಡ್ವಿ ನಾವು. ಈ ಸರಣಿಯಲ್ಲಿ 3 ಜನ ವೈದ್ಯರ ಜೊತೆಗೆ ಚರ್ಚೆ ಮಾಡಿದ್ವಿ. ಆ 3 ವೈದ್ಯರು ತಮ್ಮ ವಿಶೇಷತೆಯನ್ನು ಹಂಚ್ಕೊಳ್ಳೋದ್ರ ಜೊತೆಗೆ ಸಮಾಜಮುಖಿಯಾಗಿ ಕೆಲಸ ಮಾಡ್ತಾ ಇರೋದನ್ನು ನಾವು ಇವತ್ತು ನೋಡಿದ್ವಿ. ಇವತ್ತು ನಮ್ಮ ಜೊತೆಗೆ ಡಾಕ್ಟರ್ ಲೋಕೇಶ್ ಟೇಕಲ್ ಅವರು ತಮ್ಮ ವಿಚಾರವನ್ನು ವ್ಯಕ್ತಪಡಿಸಿ ಹಾಗೂ ಆಯುರ್ವೇದದ ಅಸ್ತಿತ್ವ ಮತ್ತು ಸಬಲೀಕರಣ ಯಾವ ರೀತಿ ಆಗಬೇಕು ಸಮಾಜದಲ್ಲಿ, ಹಾಗೂ ಅದರ ಪ್ರಜ್ಞಾ ಮತ್ತು ಪರಿಕಲ್ಪನೆ ಹೆಚ್ಚಾಗಬೇಕು ಅನ್ನೋದನ್ನು ತಮ್ಮ ವಿಚಾರದಿಂದ ವ್ಯಕ್ತಪಡಿಸಿದರು. ಭವಿಷ್ಯದಲ್ಲಿ ಎತ್ತರೋತ್ತರ ಬೆಳೀಲಿ ಹಾಗೂ ಪ್ರತಿಯೊಬ್ಬ ಅವಶ್ಯಕತೆ ಇರುವಂಥ ರೋಗಿಗೆ ಇವರ ಒಂದು ವಿಚಾರ ಹಾಗೂ ಚಿಕಿತ್ಸಾ ನಿಲುಕಲಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸೋಣಂತ. ಎಲ್ಲರಿಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು.